ಈ ಸರಣಿಯ ಎರಡನೆಯ ದಿನದ ಚಿಂತನೆಯಲ್ಲಿ ಸೇರಿದಂಥ ನನ್ನೆಲ್ಲ ಅಧ್ಯಾತ್ಮ ಬಂಧುಗಳೇ, ಹಿರಿಯರೇ, ಈ ಸರಣಿಗೆ ಪ್ರಾಯೋಜಕರಾಗಿ ದತ್ತಿ ನ್ಯಾಸಕರ್ತರಾಗಿ ಸಹಕರಿಸ್ತಾರಂಥ ಎಲ್ಲ ಮಹಾನುಭಾವರನ್ನು ಸ್ಮರಿಸ್ತಾ ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಶ್ರೀಮಾತಾ ಎನ್ನುವಂತಹ ಅಖಂಡ ಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ 24ನೆಯ ನಾಮದ ಬಗ್ಗೆ ನಾವು ಚಿಂತನೆಯನ್ನು ಮಾಡ್ತಾ ಇದ್ವಿ. ಅದರ ಬಗ್ಗೆ ನಾನು ಉಪನ್ಯಾಸ ಮುಗಿಸ್ತಾ ಇರುವಾಗ ಒಂದು ಪ್ರಶ್ನೆಯನ್ನು ಕೇಳಿದರು. ಈ ಶಬ್ದದ ಈ ನಾಮದ ಪದವಿಭಾಗ ಹೇಗೆ ಬಿಡಿಸ್ಕೊಳ್ಬೇಕು ಅಂತ. ಇದೊಂದು ತೊಡಕೌದು ಭಾಳಷ್ಟು ಜನರಿಗೆ. ಅದರೊಳಗೂ ಸಂಸ್ಕೃತ ಬರದೇ ಇದ್ರಂತೂ ಈ ಪದವಿಭಾಗ ಮಾಡಿಕೊಳ್ಳುವುದೇ ಒಂದು ಹರಸಾಹಸ. ಅದರೊಳಗೂ ದೀರ್ಘನಾಮಗಳು ಬಂದರೆ ಇನ್ನೂ ಹೆಚ್ಚು ಕಷ್ಟ. ಆ ಹಿನ್ನೆಲೆಯಲ್ಲಿ ನನಗೊಂದು ಪಾಠ ಏನು ಅಂದರೆ, ಇಂಥ ದೀರ್ಘನಾಮಗಳು ಬಂದಾಗ ನೀವು ಬಿಡಿಸಿ ಹೇಳಿದರೆ ನಮಗೆ ಅನುಕೂಲ ಆಗ್ತದೆ ಎನ್ನುವ ಹಾಗೆ. ಹಾಗಾಗಿ ಅದು ನಿನ್ನೊಮ್ಮೆ ಬಿಡಿಸಿ ತೋರಿಸ್ತಾ ಇದ್ದೇನೆ. ಏತತ್ ತತ್ ಇತಿ ಅನಿರ್ದೇಶ್ಯ ಅಂತ ಅದರ ಪದವಿಭಾಗ. ಏತತ್ ಅಂದರೆ ಇದು ಹೇಳಿದ್ದೇನೆ, ನಾನು ಅರ್ಥ ಹೇಳಿದ್ದೇನೆ. ತತ್ ಅಂದರೆ ಅದು ಅಂತ. ಇತಿ ಅಂದರೆ ಈ ರೀತಿಯಾಗಿ, ಅನಿರ್ದೇಶ್ಯ ನಿರ್ದೇಶನ ಮಾಡೋದಕ್ಕಾಗೋದಿಲ್ಲ, ಹೇಳೋದಕ್ಕೆ ಆಗೋದಿಲ್ಲ ಅಂತ ಅರ್ಥ. ಅದು ಅಲ್ಲಿ ತತ್ ಪ್ಲಸ್ ಇತಿ ತದಿತಿ ಅಂತ ಒಂದು ಜಸ್ತ್ವ ಸಂಧಿ ಆಗಿದೆ. ಇತಿ ಪ್ಲಸ್ ಅನಿರ್ದೇಶ್ಯ ಇತ್ಯನಿರ್ದೇಶ ಅಂತ ಒಂದು ಎಣ್ಣು ಸಂಧಿ ಆಗಿದೆ. ಪ್ರಾಯಶಃ ನಮ್ಮ ವಿದ್ಯಾಭ್ಯಾಸದ ಅವಧಿಯಲ್ಲಿ ಈ ಸಂಧಿಗಳನ್ನೆಲ್ಲ ಸಂಸ್ಕೃತ ಭಾಷೆಯನ್ನೇ ತೆಗೆದುಕೊಂಡಿದ್ದರೆ ಓದಿರ್ತೇವೆ. ಅವೆಲ್ಲ ಕೆಲಸ ಮಾಡ್ತಾ ಇರ್ತವೆ. ಯಾಕೆಂದರೆ ಈ ವ್ಯಾಕರಣದ ಜ್ಞಾನ, ಭಾಷೆಯ ಜ್ಞಾನ ಇದ್ದರೆ ಇದರ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ. ಹಾಗಿಲ್ಲದೆ ಇದ್ದರೆ ಅರ್ಥಕ್ಕಿಂತ ಅಪಾರ್ಥ, ಅನರ್ಥ ಆಗುವುದೇ ಹೆಚ್ಚು. ಅಷ್ಟು ಹಿನ್ನೆಲೆಯಲ್ಲಿ ಜಗನ್ಮಾತೆಯನ್ನು ಅವಳು ಸನಿಹದಲ್ಲಿರುವವಳು ಅಂತನಾಗಲಿ ದೂರದಲ್ಲಿ ಇರುವವಳು ಅಂತನಾಗಲಿ ಹೇಳೋದಕ್ಕೆ ಆಗೋದಿಲ್ಲ. ಯಾಕೆ ಕೇಳಿದರೆ, ಸ್ವತಃ ಉಪನಿಷತ್ತು ಹೇಳುತ್ತೆ, ತದ್ದೂರೇ ತದ್ವಂತಿಕೆ. ಅದು ಬಹಳ ದೂರದಲ್ಲಿರುವುದು, ಅದು ಬಹಳ ಹತ್ತಿರದಲ್ಲೂ ಇರೋದು. ಇದನ್ನು ಕೇಳಿದಾಗ ಏನು ಪರಸ್ಪರ ವೈರುಧ್ಯವಾದ ಹೇಳಿಕೆ ಆಯ್ತಲ್ಲ. ಯಾವುದು ದೂರದಲ್ಲಿರ್ತದೆಯೋ ಅದು ಹತ್ತಿರದಲ್ಲಿ ಇರೋದು ಅಸಂಭವ, ಯಾವುದು ಹತ್ತಿರದಲ್ಲಿರ್ತದೆಯೋ ಅದು ದೂರದಲ್ಲಿರೋದು ಅಸಂಭವ. ಹೀಗಿರುವಾಗ ಯಾಕೆ ಹೀಗೆ ಹೇಳುತ್ತೆ ಅಂದರೆ ಉಪನಿಷತ್ತು ಅದಕ್ಕೆ ಅದೇ ಭಾಷ್ಯಕಾರರು ಬರೀತಾರೆ, ಅಜ್ಞಾನಿಗಳಿಗೆ ಅದು ಅತ್ಯಂತ ದೂರ, ತದ್ದೂರೇ ತದ್ ಅಂತಿಕೆ, ಜ್ಞಾನಿಗಳಿಗೆ ಅದು ಅತ್ಯಂತ ಹತ್ತಿರ ಅಂತ. ಯಾಕೆಂದರೆ ಅದು ಎಲ್ಲ ಕಡೆಗೂ ಉಂಟು, ಹಾಗೆ ಎಲ್ಲ ಕಡೆಗೂ ವ್ಯಾಪಿಸಿದ್ದಂಥ ಅದನ್ನು ಜ್ಞಾನಿಗಳು ಸನಿಹದಿಂದ ಕಾಣ್ತಾರೆ. ಸಂಸಾರಿಗಳು, ಲೌಕಿಕರು, ಅಜ್ಞರು, ಮೂರ್ಖರು ಅದು ಬಹಳ ದೂರದಲ್ಲಿ ಇದೆಯಪ್ಪ, ಇಲ್ಲೆಲ್ಲೂ ಇಲ್ಲ ಭಗವಂತ, ಅಲ್ಲಿದ್ದಾನೆ ಅಂತ ಅಲ್ಲಿ ಇಲ್ಲಿ ಅವನನ್ನು ಹುಡ್ಕೊಂಡು ಅಲಿತಾ ಇರ್ತಾರೆ ಹೇಗೆ ಅಂತ. ಹಾಗಾಗಿ ಏತತ್ ತತ್ ಇತಿ ಅನಿರ್ದೇಶ್ಯ, ಇದು ಅದು ಹೀಗೆ ಅಂತೆಲ್ಲ ನಿರ್ದೇಶನ ಮಾಡಲಿಕ್ಕೆ ಆಗದೇ ಇರುವಂಥದ್ದು ಅಂತ. ನಾನು ಇದಕ್ಕೆ ಸುಮಾರು 2 ಅರ್ಥವನ್ನು ಹೇಳಿದ್ದೇನೆ. ಆದ್ರೂ ಸಹ ಇನ್ನೊಂದು ಭಾಗವನ್ನು ಹೇಳಬೇಕಾದದ್ದು ಇದೆ. ಏನು ಅಂದರೆ, ತಾತ್ಪರ್ಯ ಏನು, ಜಗನ್ಮಾತೆಯ ಸ್ವರೂಪವನ್ನು ಶಬ್ದಶಕ್ತಿಯಿಂದ ಸೆರೆ ಹಿಡಿದು ಹೇಳೋದಕ್ಕೆ ಆಗೋದಿಲ್ಲ. ಇದು ಅಲ್ಟಿಮೇಟ್ ತೀರ್ಮಾನ. ಈ ಸ್ಟೇಟ್ಮೆಂಟನ್ನು ಸಮರ್ಥನೆ ಮಾಡೋದಕ್ಕೆ ಶಾಸ್ತ್ರದಲ್ಲಿ ಒಂದು ವಿವರಣೆಯನ್ನು ಕೊಡ್ತಾರೆ. ಏನು ಅಂದರೆ, ಶಬ್ದಕ್ಕೆ ಇರುವಂತಹ ಶಕ್ತಿಗಳು ಎಷ್ಟು ಅನ್ನೋದು ಪ್ರಶ್ನೆ. ಅವ್ರು ಹೇಳ್ತಾರೆ, ಶಬ್ದಕ್ಕೆ ಇರೋದು ಶಕ್ತಿ 4 ತರಹ. ಅಂದರೆ ಈ 4 ತರಹದ ವಸ್ತುಗಳನ್ನು ಅಥವಾ ಕ್ರಿಯೆಗಳನ್ನು ಅದು ಹೇಳುತ್ತೆ. ಮುಂದೆ ಹೇಳ್ತೇನೆ ಅದು ಯಾವುದು ಅಂತ. ಈ 4ಕ್ಕೆ ಯಾವುದು ಒಳಪಡೋದಿಲ್ವೋ, ಅಂದರೆ ಈ 4ರಿಂದ ಯಾವುದು ಹೊರಗಿದೆಯೋ
ಅದನ್ನು ಶಬ್ದದಿಂದ ಹೇಳೋದಕ್ಕೆ ಆಗೋದಿಲ್ಲ. ಸರಿ, ಹಾಗಿದ್ರೆ ಆ 4 ಯಾವುದು ಅಂದರೆ ಜಾತಿ, ಕ್ರಿಯಾ, ಗುಣ ಮತ್ತು ಸಂಬಂಧ. ಇದೇ 4. ಜಾತಿ ಅಂದರೆ ಈ ಸರ್ಕಾರ ಪಟ್ಟಿ ಮಾಡ್ತಿದ್ದಲ್ಲ, ಆ ಜಾತಿ ಅಲ್ಲ. ಉದಾಹರಣೆಗೆ ಗೌಹು ಅಂತ ನಾವು ಹೇಳ್ತೇವೆ, ಹಸು ಅಂತ ಅರ್ಥ. ಅಶ್ವ ಅಂತ ಹೇಳ್ತೇವೆ, ಕುದುರೆ ಅಂತ. ಆ ಗೋವಿನಲ್ಲಿ ಅಶ್ವತ್ವ, ಗೋತನ ಅನ್ನೋದುಂಟು. ಹಾಗೆ ಕುದುರೆಯಲ್ಲಿ ಏನುಂಟು ಕೇಳಿದರೆ ಕುದುರೆಯ ತನ ಅನ್ನೋದುಂಟು. ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳ್ತೇವೆ ನಾವು ಇಂಗ್ಲೀಷ್ ಒಳಗೆ. ಇದನ್ನು ಸಂಸ್ಕೃತ ಜಾತಿ ಅನ್ನುವ ಶಬ್ದ ಅಂತ ಕರೆದೆ. ಗೋತ್ವ, ಗೋತ್ವಂ ಜಾತಿ, ಅಶ್ವತ್ವಂ ಜಾತಿ ಅಂತ. ಅಥವಾ ಇನ್ನೂ ನಿಮಗೆ ಸುಲಭ ಅರ್ಥ ಆಗುವಾಗ ಹೇಳಬೇಕು ಅಂತಾದರೆ ಹುಟ್ಟಿದ್ದೆಲ್ಲ ಜಾತಿ, ಅಷ್ಟೇ, ಮುಗಿದೋಯ್ತು. ಜಾಯತೆ ಇತಿ ಜಾತಿ. ಯಾವುದ್ಯಾವುದು ಹುಟ್ಟತ್ತೋ ಅದೆಲ್ಲವನ್ನು ಸಹ ಜಾತಿ ಅನ್ನೋ ಶಬ್ದದಿಂದ ಕರಿಬಹುದು. ಹುಟ್ಟದೇ ಇರುವುದಕ್ಕೆ ಆ ಶಬ್ದ ಪ್ರಯೋಗ ಮಾಡಲಿಕ್ಕೆ ಆಗೋದಿಲ್ಲ. ಇದು ಹೀಗೆ ಯಾವ್ಯಾವುದು ಹುಟ್ಟತ್ತೋ ಅದನ್ನು ಶಬ್ದ ಜಾತಿ ಅನ್ನೋ ಶಬ್ದದಿಂದ ಕರೀತದೆ. ಒಂದಾಯಿತು. ಎರಡನೆಯದು ಕ್ರಿಯಾ. ಕ್ರಿಯೆ ಅಂದರೆ ಏನು? ಆ್ಯಕ್ಷನ್. ಅದನ್ನು ಶಬ್ದದಿಂದ ಹೇಳೋದಕ್ಕೆ ಬರುತ್ತೆ. ಉದಾಹರಣೆಗೆ ಒಬ್ಬ ಕುಕ್ ಇರ್ತಾನೆ, ಅವನು ಅಡುಗೆ ಮಾಡ್ತಾನೆ, ಪಚತಿ. ಪಚತಿ ಅಂದರೆ ಏನು? ಹಿ ಕುಕ್ಸ್ ಅಂತ ಅರ್ಥ. ಒಬ್ಬ ವಿದ್ಯಾರ್ಥಿ ಇರ್ತಾನೆ, ಅವನು ಓದ್ತಾನೆ, ಪಠತಿ, ಹಿ ರೀಡ್ಸ್. ಇನ್ನೊಬ್ಬ ಇರ್ತಾನೆ ಬರೆಯೋನು, ಹಿ ರೈಟ್ಸ್. ಇಲ್ಲಿ ಈ ರೈಟಿಂಗು, ರೀಡಿಂಗು, ಕುಕ್ಕಿಂಗು ಇವೆಲ್ಲ ಏನು ಹೇಳ್ತವೆ? ಕ್ರಿಯೆ. ಹಾಗಾಗಿ ಶಬ್ದ ಕ್ರಿಯೆಯನ್ನು ಸೂಚಿಸ್ತದೆ, ಕ್ರಿಯೆಯನ್ನು ಹಿಡಿದು ಹೇಳ್ತದೆ, ಜಾತಿಯನ್ನೂ ಹಿಡಿದು ಹೇಳ್ತದೆ. ಎರಡಾಯಿತು ಅಲ್ಲಿಗೆ. ಇನ್ನೊಂದುಂಟು, ಯಾವುದು ಅಂತಂದರೆ ಗುಣ. ಗುಣ ಅಂದರೆ ಬಣ್ಣ ಅಂತ ಅರ್ಥ. ಶುಕ್ಲ, ಶುಕ್ಲ ಅಂದರೆ ಬಿಳುಪು, ಕೃಷ್ಣ ಅಂದರೆ ಕಪ್ಪು, ರಕ್ತ ಕೆಂಪು. ಹೀಗೆ ಈ ಎಲ್ಲ ಗುಣಗಳಿಂದ ಕೂಡಿದ್ದನ್ನು ಶಬ್ದ ಹೇಳ್ತದೆ ಅಲ್ವಾ? ಎಲ್ಲಿ ಆ ಕರಿಯ ಬಂದಿಲ್ವಲ್ಲ ಅಲ್ವಾ? ಎಲ್ಲಿ ಆ ಬಿಳಿಯವರು ಹೋದ್ರಲ್ಲ ಅಲ್ವಾ? ನಾವು ಏನು ಹೇಳ್ತೇವೆ? ಆ ಗುಣಗಳಿಂದಲೇ ಬಣ್ಣಗಳನ್ನೇ ಹಿಡಿದು ಹೇಳ್ತೇವೆ. ಶುದ್ಧ ಕನ್ನಡದಲ್ಲಿ ಅವರಿಗೆ ಬೇರೆ ಹೆಸರುಂಟು, ಪರಂಗಿಗಳು ಅಂತ. ಹಾಗಾಗಿ ಈ ರೀತಿಯಾಗೆಲ್ಲ ನಾವು ಏನು ಮಾಡ್ತೇವೆ ಕೇಳಿದರೆ ಆ ಗುಣಗಳ ಮೂಲಕ ವಸ್ತುವನ್ನು ಹೆಸರ್ತೇವೆ. ಆಗತ್ತೆ ಶಬ್ದದಿಂದ ಹೀಗೆ ಹೇಳೋದಕ್ಕಾಗತ್ತೆ. ಇದಾದ ಮೇಲೆ 4ನೇದುಂಟು ಸಂಬಂಧ. ಶಬ್ದಗಳಲ್ಲೇ ಸಂಬಂಧ ಸೇರಿಕೊಂಡಿರುತ್ತೆ ಎಷ್ಟೋ ಸಲ. ಉದಾಹರಣೆಗೆ ಒಬ್ಬ ಬಹಳ ಸುಖವಾಗಿರೋನಿರ್ತಾನೆ, ಅವನನ್ನು ಸುಖಿ ಅಂತ ನಾವು ಕರೀತೇವೆ. ಸುಖ, ಆ ಸುಖ ಇರುವ ವ್ಯಕ್ತಿ, ಸುಖ ಆ ವ್ಯಕ್ತಿಯಲ್ಲುಂಟು. ಹಾಗಾಗಿ ಈ ವ್ಯಕ್ತಿ ಸುಖಿ ಅಂದರೆ ಸುಖಕ್ಕೂ ಸುಖ ಇರುವ ವ್ಯಕ್ತಿಗೂ ಸಂಬಂಧ ಉಂಟು, ಸುಖಿ. ಇವನಿಗೆ ವಿರುದ್ಧ ಆದವನೊಬ್ಬ ಇದ್ದಾನೆ, ದುಃಖಿ. ದುಃಖ ಅವನಲ್ಲುಂಟು, ಹಾಗಾಗಿ ದುಃಖಿ. ಸಂಬಂಧ ಅವನನ್ನು ಬಿಟ್ಟಿಲ್ಲ ಅದು. ಇನ್ನೊಬ್ಬಿದ್ದಾನೆ ಭಾರಿ ಶ್ರೀಮಂತ, ಧನಂ ಅಸ್ಯ ಅಸ್ತಿ ಇತಿ ಧನೀ. ಧನಿ ಅಂದರೆ ಧನಿಕ ಅಂತ ಅರ್ಥ. ಸಂಬಂಧ ನೋಡಿ, ದುಡ್ಡಿಗೂ ಅವನಿಗೂ ಸಂಬಂಧ, ಸುಖಕ್ಕೂ ಅವನಿಗೂ ಸಂಬಂಧ, ದುಃಖಕ್ಕೂ ಅವನಿಗೂ ಸಂಬಂಧ. ಹಾಗಾಗಿ ಶಬ್ದ ಸಂಬಂಧವಾಚಕ ಅಂದರೆ ಸಂಬಂಧಗಳನ್ನು ಹೇಳುತ್ತೆ, ಅದರ ಜೊತೆಗೆ ವರ್ಣ ಬಣ್ಣವನ್ನು ಹೇಳುತ್ತೆ, ಕ್ರಿಯೆಯನ್ನು ಹೇಳುತ್ತೆ, ಜಾತಿಯನ್ನು ಹೇಳುತ್ತೆ. ಈ 4 ಬಿಟ್ಟರೆ ಇನ್ನು ಯಾವುದನ್ನು ನೀವು ಶಬ್ದದಿಂದ ಹೇಳಲಿಕ್ಕಾಗೋದಿಲ್ಲ. ಇನ್ನು ಇದ್ದಿದ್ದು ಒಂದೇ ನೋಡಿ. ನಾನು ಗುಣ ಅಂತ ಹೇಳಿದೆ, ಗುಣ ಅಂದರೆ ಬಣ್ಣ. ಬ್ರಹ್ಮವಸ್ತು ಎಂಥದ್ದು? ನಿರ್ಗುಣ. ಮರಿಬೇಡಿ, ಮೂಲವನ್ನು ಮರಿಬೇಡಿ. ಅವತ್ತೇ ಹೇಳಿದ್ದೇನೆ ಈ 3 ನೆನ್ಪಿಟ್ಕೊಳ್ಳಿ ಅಂತ. ನಿರ್ಗುಣ ಅಲ್ವಾ? ಆಮೇಲೆ ಕ್ರಿಯೆಯನ್ನು ಹೇಳುತ್ತೆ, ಅದು ನಿಷ್ಕ್ರಿಯ. ಇನ್ನು ಆಕಾರ ಮೊದಲೇ ಇಲ್ಲ. ಹಾಗಾಗಿ ಯಾವುದು ನಿರ್ಗುಣವೋ, ನಿರಾಕಾರವೋ, ನಿಷ್ಕ್ರಿಯವೋ
ಅದನ್ನು ಶಬ್ದದಿಂದ ಸೆರೆ ಹಿಡಿದು ಹೇಳೋದಕ್ಕೆ ಆಗೋದಿಲ್ಲ. ಇಟ್ಸ್ ಅಲ್ಟಿಮೇಟ್ ಟ್ರೂತ್. ಭಾರತೀಯ ತತ್ವಶಾಸ್ತ್ರದ ವಿಶೇಷತೆ ಇಂಥದ್ದು. ಯಾರ್ಯಾರ ಏನಾನು ಹೇಳಿದ್ರಲ್ಲ ಒಪ್ಕೊಳ್ಳೋಕ್ಕಾಗೋದಿಲ್ಲ. ಯಾಕೆಂದರೆ ಆ ಶಾಸ್ತ್ರದ ಜಾಡಿನಲ್ಲಿ ಋಷಿಮುನಿಗಳು ಅದನ್ನು ತೀರ್ಮಾನ ಮಾಡಿರ್ತಾರೆ. ಅವ್ರಿಗೇನು ಈಗ ನಾನು ಹೀಗೆ ಹೇಳಿ ಅವಾರ್ಡ್ ತಗೊಳ್ಬೇಕು, ರಾಜ್ಯೋತ್ಸವದ್ದು ಅಥವಾ ರಾಷ್ಟ್ರ ಪ್ರಶಸ್ತಿ ಬರಬೇಕು ಅಂತ ಏನೂ ಉದ್ದೇಶ ಇಲ್ವಲ್ಲ. ಅಹೇತುಕವಾದಂಥ ಚಿಂತನೆ, ಪರಿಶುದ್ಧವಾದ ಚಿಂತನೆ. ಹಾಗಿದ್ರೆ ನೀವು ಇದ್ರ ಮೇಲೆ ಒಂದು ಆಕ್ಷೇಪ ಮಾಡ್ಬೋದು, ಈ ಜಾತಿ ಗುಣ ಕ್ರಿಯೆ ಸಂಬಂಧ ಇದನ್ನು ಬಿಟ್ಟಿದ್ದು ಯಾವ್ದಾರು ಇರ್ತದೇನ್ರಿ? ಇರ್ತದೆ, ಅದೇ ಬ್ರಹ್ಮವಸ್ತು. ಅಲ್ಲ, ನೀವು ಹೇಳ್ತೀರಿ ನಮಗೆ ಅನುಭವಕ್ಕೆ ಬರೋದಿಲ್ವಲ್ಲ. ನಿಮಗೆ ಅನುಭವಕ್ಕೆ ಬರುವುದನ್ನೇ ಹೇಳ್ತೇನೆ ಮುಂದಿನ ನಾಮದಲ್ಲಿ. ಅದನ್ನು ಯಾವ ಶಬ್ದದಿಂದ ಹೇಳ್ತೀರಂತೆ ನೋಡೋಣ, ನಾನು ನೋಡ್ತಾ ಇರ್ತೇನೆ ಹೇಗೆ ಅಂತ. ನೀವು ಅಂದರೆ ನೀವಲ್ಲ, ಪೂರ್ವಪಕ್ಷ ಮಾಡೋರು ಇರ್ತಾರಲ್ಲ ಅವರು ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಈಗ ಪ್ರಶ್ನೆ ಎಷ್ಟೇ, ದೇವಿ ಪರಬ್ರಹ್ಮ ಸ್ವರೂಪಿಣಿ ಆದ್ದರಿಂದ ಅವಳು ಮೂಲತಃ ನಿರ್ಗುಣಳು, ನಿರಾಕಾರಳು, ನಿಷ್ಕ್ರಿಯಳು. ಆದ್ದರಿಂದ ಈ ಜಾತಿ ಮತ್ತು ಕ್ರಿಯಾ, ಗುಣ ಮತ್ತು ಸಂಬಂಧ ಈ ಯಾವ ಶಬ್ದಗಳನ್ನು ಅವಳನ್ನು ಏತತ್ ತತ್ ಇತಿ ಅನಿರ್ದೇಶ್ಯ, ಹೀಗೆ ಹಾಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದನ್ನು ಕೇಳಿ ಆದಮೇಲೆ ನಿಮ್ಗೊಂದು ಸಮಾಧಾನ ಆಯ್ತು. ಈಗ ಆಯ್ತಪ್ಪ, ಇಷ್ಟು ದಿವಸ ನಾವೇನೋ ಲಲಿತಾ ಸಹಸ್ರನಾಮ ತ್ರಿಶತಿ ಅಂತ ಬಂದ್ವಿ, ನಾಳೆಯಿಂದ ಅದನ್ನು ಬಿಟ್ಬಿಡ್ತೇವೆ. ಯಾಕೆ ಅಂದರೆ ಆಕೆಯನ್ನು ಸ್ತುತಿ ಮಾಡೋದಕ್ಕೂ ಆಗೋದಿಲ್ಲ ಅಂತ ಹೇಳ್ದಂಗೆ ಆಯಿತು. ಸತ್ಯವಾದ ಮಾತು ಅವಧೂತ ಗೀತೆ ಅದನ್ನು ಮತ್ತೆ ಮತ್ತೆ ಹೇಳುತ್ತೆ. ಯಾಕೆ ಕೇಳಿದರೆ 3 ರೀತಿ ಅಪರಾಧವನ್ನು ನಾವು ದಿನವೂ ಮಾಡ್ತಾನೇ ಇರ್ತೇವೆ. ಆ ಅಪರಾಧವನ್ನು ಕ್ಷಮಿಸುವಂತ ಮತ್ತೆ ಪುನಃ ಶಬ್ದದಿಂದಲೇ ಹೇಳಬೇಕು ನಾವು. ಯಾವ್ಯಾವುದು ಅಂದರೆ, ಹೀಗೆ ಶಬ್ದದಿಂದ ಯಾವ ತತ್ವವನ್ನು ಸೆರೆ ಹಿಡಿದು ಹೇಳೋದಕ್ಕೆ ಆಗುವುದಿಲ್ಲವೋ, ಅಂದರೆ ಶಬ್ದ ತತ್ವ ಚಿಕ್ಕದು, ಆ ತತ್ವ ಅತ್ಯಂತ ದೊಡ್ಡದು. ಆ ಅತ್ಯಂತ ದೊಡ್ಡದಾದ ತತ್ವವನ್ನು ಚಿಕ್ಕದಾದ ಶಬ್ದದಲ್ಲಿ ಸೆರೆ ಹಿಡಿದು ಹೇಳಬೇಕು ಅಂತ ನಾವು ದೊಡ್ಡ ವಸ್ತುವನ್ನು ಚೀಲಕ್ಕೆ ತುರುಕಿದ ಹಾಗೆ ತುರುಕ್ತೇವಲ್ಲ, ಇದು ಆ ತತ್ವಕ್ಕೆ ನಾವು ಮಾಡುವ ಅಪಚಾರ ಅಲ್ವಾ? ಧ್ಯಾನೇನ ತ್ವದ್ವ್ಯಾಪಕತಾ ಹತಾತೆ ಅಂದರೆ ಈ ರೀತಿಯಾಗಿ ಅದನ್ನು ಹೇಳ್ತಾ ಹೋಗುತ್ತೆ ಅವಧೂತ ಗೀತೆ. ಹಾಗಾಗಿ ಪ್ರಶ್ನೆ ಇಷ್ಟೇ, ಯಾವುದನ್ನು ಶಬ್ದದಿಂದ ಹೇಳಲಿಕ್ಕೇ ಬರೋದಿಲ್ವೋ ಅದನ್ನು ಶಬ್ದದಿಂದಲೇ ಹೇಳಬೇಕು ಅಂತ ನಾವು ಹಠಾವತ್ತು ಏನೋ ಮಾಡ್ತೇವಲ್ಲ, ಅದು ಅಪಚಾರವೇ. ಇದು ಮೊದಲನೇ ಅಪಚಾರ. ತ್ವದ್ಯಾತ್ರೆಯ ವ್ಯಾಪಕತಾ ಹತಾತೆ. ಈ ಮುಂದೆ ಹೇಳುವ ಮಾತು ಇದೆಯಲ್ಲ, ಬಹಳ ಜನರಿಗೆ ಅಪ್ರಿಯವಾಗುತ್ತೆ, ಆದರೆ ಸತ್ಯ ಅದು. ಅದನ್ನು ಏನೂ ಮಾಡೋಕ್ಕಾಗೋದಿಲ್ಲ. ನಾವು ಯಾತ್ರೆಗೆ ಅಂತ ಹೋಗ್ತೇವೆ, ನನ್ನನ್ನು ಸೇರಿಸ್ಕೊಂಡು. ಯಾಕೆ ಹೋಗ್ತೇವೆ ಯಾತ್ರೆಗೆ? ಅಲ್ಲಿ ಅವನು ಇದ್ದಾನೆ ಅಂತ. ಪ್ರಶ್ನೆ ಅದಲ್ಲ. ಅವನು ಎಲ್ಲ ಕಡೆಗೂ ಇದ್ದ ಮೇಲೆ ಅವನು ಅಲ್ಲಿದ್ದಾನೆ ಅಂತ ಹೇಳುವುದು ನಾವು ಅವನಿಗೆ ಎಸಗುವ ತಪ್ಪಲ್ವ, ದೋಷ ಅಲ್ವ, ಅಪಚಾರ ಅಲ್ವ? ಅಂದರೆ ಹೇಗೆ ಅಂದರೆ, ಪ್ರಧಾನಿ ಇದ್ದಾನೆ, ಅವನು ಇಡೀ ರಾಷ್ಟ್ರಕ್ಕೆ ಪ್ರಭು. ಅವನನ್ನು ಯಾವುದೋ ಒಂದು ತಾಲೂಕಿಗೆ ಮಾತ್ರ ಅವನು ಸ್ವಾಮಿ ಅಂತ ಹೇಳಿದರೆ ಅವನಿಗೆ ಅಪಚಾರ ಹೌದಾ ಅಲ್ವಾ? ಏನು ಹೇಳ್ತೀರಿ? ಹೌದಲ್ವಾ? ಹಾಗೆ ಇಫ್ ಗಾಡ್ ಈಸ್ ಆಮ್ನಿ ಪ್ರೆಸೆಂಟ್, ಅವನು ಅಲ್ಲಿದ್ದಾನೆ, ಕಾಶಿಯಲ್ಲಿದ್ದಾನೆ, ಕೇದಾರದಲ್ಲಿ ಇದ್ದಾನೆ, ಬದರಿಯಲ್ಲಿ ಇದ್ದಾನೆ ಅಂತ ಹೇಳಿದರೆ ಆ ಜಾಗದ ಜೊತೆ ಅವನನ್ನು ಫಿಕ್ಸ್ ಮಾಡಿದ್ವಿ ನಾವು. ದಟ್ ಮೀನ್ಸ್ ಹೀ ಈಸ್ ಲಿಮಿಟೆಡ್. ಅವನನ್ನು ಹೀಗೆ ಆ ಜಾಗದ ಜೊತೆಗೆ ನಾವು ಗಂಟು ಹಾಕುವುದರ ಜೊತೆಗೆ ಅಪರಿಚ್ಛಿನ್ನನಾದ ಅವನನ್ನು ಪರಿಚ್ಛಿನ್ನಗೊಳಿಸಿ ನಾವು ಪಾಪವನ್ನು ಮಾಡಿದ್ವಿ ಅಲ್ವಾ? ಆದ್ದರಿಂದ ಇದು ಒಂದು ತಪ್ಪು ನಾವು ಮಾಡೋದು. ಯಾತ್ರೆ ಹೋಗೋದು ಬಿಡಬೇಕು ಅನ್ನೋದು ನನ್ನ ಮಾತಿನ ಅರ್ಥ ಅಲ್ಲ.
ಆದರೆ ಒಬ್ಬ ಆ ಎತ್ತರದ ಜ್ಞಾನಿ ಹೀಗೆ ವಿಚಾರ ಮಾಡ್ತಾನೆ. ಹಾಗೆ ಅವನು ಸ್ತೋತ್ರನೂ ಮಾಡೋದಿಲ್ಲ, ಯಾತ್ರೆಗೂ ಹೋಗೋದಿಲ್ಲ. ಆಯ್ತು, ಇನ್ನೊಂದು ಹೊಡಿತು, 3. ಏನು ಅಂದರೆ ಧ್ಯಾನಕ್ಕೆ ನಿಲುಕುವವನು ಅಂತ ಮುಂದೆ ಬರುತ್ತೆ. ಮತ್ತದು ಧ್ಯಾನ ಎನ್ನುವುದು ಮನಸ್ಸಿನ ಮೂಲಕ ಆಗುವಂಥದ್ದು. ಮನಸ್ಸು ಅದು ಒಂಥರ ಲಿಮಿಟೆಡ್ ಆದಂಥದ್ದು. ಎಲ್ಲ ಕಡೆಗೂ ವ್ಯಾಪಿಸಿದ ತತ್ವವನ್ನು ನಾನು ನನ್ನ ಮನಸ್ಸಿನ ಮೂಲಕ ಹಿಡಿತೇನೋ ಅನ್ನೋದು ಇದೆಯಲ್ಲ, ಗಂಗೆಯನ್ನು ಪೂರ್ತಿಯಾಗಿ ನಮ್ಮನೆ ಚೊಂಬಿನಲ್ಲಿ ತುಂಬುತ್ತೇನೆ ಅಂತ ಹೇಳಿದರೆ ಇದು ಆಗತ್ತಾ? ಆಗೋದಿಲ್ಲ. ಇದು ಸಹ ಅಪಚಾರವೇ. ಹಾಗಾಗಿ ತ್ವದ್ಯಾತ್ರೆಯ ವ್ಯಾಪಕತಾ ಹತಾತೆ ಅಂತ ಶುರು ಮಾಡಿ ಹೀಗೆ ನಾನು ನಿನ್ನ ವಿಷಯದಲ್ಲಿ 3 ತರಹದ ತಪ್ಪನ್ನು ಪ್ರತಿದಿನವೂ ಮಾಡ್ತೇನೆ. ಅಂದರೆ ಯಾತ್ರೆಗೆ ಹೋಗಬೇಕು ಅಂತ ಬಯಸ್ತೇನೆ, ಅದೊಂದು ತಪ್ಪು. ಧ್ಯಾನ ಮಾಡ್ತೇನೆ, ಅದೊಂದು ತಪ್ಪು. ಅದಾದಮೇಲೆ ನಿನ್ನನ್ನು ಸ್ತೋತ್ರ ಮಾಡ್ತೇನೆ, ಶಬ್ದದಲ್ಲಿ ತಿರುಗ್ತೇನೆ, ಅದೊಂದು ತಪ್ಪು. ಈ ನನ್ನ 3 ಥರದ ಅಪರಾಧವನ್ನು ಕ್ಷಮಿಸಪ್ಪ ಭಗವಂತ. ಸ್ತೋತ್ರ ಮಾಡೋದು ಬಿಡಬೇಕು ಅನ್ನೋದು ತಾತ್ಪರ್ಯ ಅಲ್ಲ, ಯಾತ್ರೆ ಹೋಗೋದು ಬಿಡಬೇಕು ಅನ್ನೋದು ತಾತ್ಪರ್ಯ ಅಲ್ಲ, ಧ್ಯಾನ ಮಾಡೋದನ್ನು ಬಿಡಬೇಕು ಅನ್ನೋದು ತಾತ್ಪರ್ಯ ಅಲ್ಲ. ಆದರೆ ಒಬ್ಬ ಜ್ಞಾನಿಯಾದವನು ಆ ತತ್ವದ ಬಗ್ಗೆ ಯಾವ ಎತ್ತರದಲ್ಲಿ ವಿಚಾರ ಮಾಡ್ತಾನೆ. ಹಾಗಿದ್ರೆ ಇದೆಲ್ಲ ತಪ್ಪ ಅಂತ ಕೇಳಿದ್ರೆ ತಪ್ಪು ಅಲ್ಲ. ಯಾಕೆ ಕೇಳಿದರೆ ಗಂಗೆಯನ್ನೆಲ್ಲ ಚೊಂಬಿನಲ್ಲಿ ತುಂಬೋದಕ್ಕಾಗೋದಿಲ್ಲ, ಅದು ತಪ್ಪು, ಹೌದು, ಹಾಗೆ ಯೋಚಿಸಿದೆ. ಆದರೆ ಆ ಚೊಂಬಿನಲ್ಲಿ ಇರುವುದು ಗಂಗೆ ಹೌದು ತಾನೇ? ಅಲ್ಲ ಅಂತ ಹೇಳ್ತೀರಾ? ಹೌದು ತಾನೇ? ಹಾಗೆಯೇ ನನ್ನ ಮನಸ್ಸು ಎನ್ನುವಂಥ ಈ ತಂಬಿಗೆಯಲ್ಲಿ ಸಿಕ್ಕಂತಹ ತತ್ವ ಅದು ಸಹ ಹೌದು. ಆದರೆ ಆ ವ್ಯಾಪಕವಾದಂತಹ ತತ್ವದ ಒಂದು ಅಂಶ. ಇಷ್ಟು ಹಿನ್ನೆಲೆಯಲ್ಲಿ ಜಗನ್ಮಾತೆ ಏತತ್ ತತ್ ಇತಿ ಅನಿರ್ದೇಶ್ಯ ಹೀಗೆ ಹೇಳೋದಕ್ಕೆ ಆಗೋದಿಲ್ಲ. ಆಯಿತು, ಇದು ಪ್ರಾಯಶಃ 3ನೇ ಅರ್ಥ ಅಂತ ಅಂದ್ಕೊಂಡಿದ್ದೇನೆ. ಮತ್ತು ಇನ್ನೂ 2 ಅರ್ಥ ಉಂಟು ಇದಕ್ಕೆ. ಏನು ಅಂದರೆ ಅಥವಾ ಏತತ್ ಅಪರೋಕ್ಷತೆಯ ಅಹಮಿತಿ ಪ್ರತೀಯಮಾನಂ ಜೀವಚೈತನ್ಯಂ ತ್ವಂ ಪದವಾಚ್ಯಾರ್ಥಃ ತತ್ ಪರೋಕ್ಷತೆಯ ಪ್ರತೀಯಮಾನಂ ಈಶ್ವರಚೈತನ್ಯಂ ತತ್ಪದವಾಚ್ಯಾರ್ಥಃ ಇತಿ ತತ್ಪದವಾಚ್ಯಾರ್ಥಃ ಇತಿ ಶಬ್ದಃ ಏವಕಾರಾರ್ಥಃ ಅಂತ ಇನ್ನೊಂದು ಅರ್ಥ. ಏನು ಅಂದರೆ ನಮ್ಮಲ್ಲಿ ಸಾಂಖ್ಯರು ಮತ್ತು ಬೇರೆ ಬೇರೆ ಎಲ್ಲ ಶಾಸ್ತ್ರಕಾರರು ಇದ್ದಾರೆ. ಅವರೆಲ್ಲ ಈ ತತ್ವಗಳನ್ನು, ಬೇರೆ ಬೇರೆ ತತ್ವಗಳನ್ನು ಶಾಶ್ವತವಾಗಿ ಇರುವವು ಅಂತ ಒಪ್ಕೊಳ್ತಾರೆ. ಉದಾಹರಣೆಗೆ ಸಾಂಖ್ಯರಿದ್ದಾರೆ. ಪ್ರಕೃತಿ ಒಂದು ತತ್ವ, ಅದರ ಜೊತೆಗೆ ಪುರುಷ ಬಹುತ್ವ. ಈಗ ನಾವು ಎಷ್ಟು ಜನ ಇದ್ದೇವೋ ಈ ಅಷ್ಟೂ ಜನರಲ್ಲಿರುವಂಥ ಚೈತನ್ಯ ಬೇರೆ ಬೇರೆ. ಹಾಗಾಗಿ ಒಂದೊಂದು ದೇಹದ ಒಳಗಿರುವಂತಹ ಜೀವ ಚೈತನ್ಯವು ಬೇರೆ ಬೇರೆ ಬೇರೆ. ದಿಸ್ ಕಾಲ್ಡ್ ಪುರುಷ ಬಹುತ್ವ. ಹಾಗಾಗಿ ಎಲ್ಲರೂ ಸಹ ಬೇರೆ ಬೇರೆಯಾಗಿ ಕಾಣ್ತಾರೆ ಹೀಗೆ ಅಂತ. ಅದ್ವೈತ ವೇದಾಂತ ಇದನ್ನು ಒಪ್ಪುವುದಿಲ್ಲ. ಹೀಗೆ ಸಾಂಖ್ಯರು ಹೇಳ್ತಾರೆ. ಇನ್ನು ಭಾಗವತ ತತ್ವ ಅಂತ ಒಂದು ಉಂಟು. ಅದು ಅವರು ಇದೇ ರೀತಿಯಾಗಿ ವಿಷ್ಣು ಸರ್ವೋತ್ತಮ ಅಂಥೇಳಿ ಮತ್ತು ಪುನಃ ಬೇರೆ ತತ್ವಗಳನ್ನು ಸಹ ಹೇಳ್ತಾ ಬರ್ತಾರೆ. ಅದೆಲ್ಲ ಅಲ್ಟಿಮೇಟ್, ಶಾಶ್ವತ ಅಂತಲೇ ಅವರ ಒಂದು ಸಿದ್ಧಾಂತ. ಆದರೆ ಉಪನಿಷತ್ತು ಬೋಧಿತವಾದಂಥ ವಿಚಾರ ಹೇಗುಂಟು ಅದು ಕೇಳಿದರೆ ನೋಡಿ, ಛಾಂದೋಗ್ಯ ಉಪನಿಷತ್ತಿನಲ್ಲಿ ತತ್ವಮಸಿ ಅಂತ ಒಂದು ಮಹಾವಾಕ್ಯ ಬಂದಿದೆ. ಅಲ್ಲಿ ತತ್ ಎನ್ನುವಂಥದ್ದು ಮತ್ತು ತ್ವಮ್ ಅಂತ, ಅಸಿ ಅಂತ 3 ಉಂಟು. ಇದು ಜೀವ ಚೈತನ್ಯ, ಜೀವ ಬ್ರಹ್ಮವನ್ನು ಅಭೇದ ಐಕ್ಯವನ್ನು ಹೇಳುವಂತಹ ಒಂದು ಮಹಾವಾಕ್ಯ. ಇಲ್ಲಿ ಅದನ್ನೇ ಹೇಳ್ತಾರೆ ಅವರು. ಏನು ಅಂತಂದರೆ ಏತತ್ ಅನ್ನುವುದರ ಮೂಲಕ, ನಾಮದಲ್ಲುಂಟು ಏತಂತ ಅನ್ನುವ ಶಬ್ದ, ಇದು ಜೀವಚೈತನ್ಯ ತತ್ವ ಒಂದು.
ತತ್ ಅಂದರೆ ಪರಮಾತ್ಮ, ಅಂದರೆ ಉಪಾಧಿರಹಿತನಾದಂತಹವನು ಪರಮಾತ್ಮ. ಅಂತಃಕರಣ ಎನ್ನುವಂಥ ಉಪಾಧಿಯ ಒಳಗೆ ಸಿಲುಕಿದವನು ಜೀವಾತ್ಮ. ಅವಿದ್ಯೆಯ ಒಳಗಿರುವವನು ಜೀವಾತ್ಮ. ಮಾಯೆಯನ್ನು ತನ್ನ ಅಧೀನದಲ್ಲಿ ಇರಿಸಿಕೊಂಡವನು ಪರಮಾತ್ಮ, ಈಶ್ವರ ಅಂತ ಹೇಳಿದ್ದೇನೆ. ಇಲ್ಲಿ ಏನು ಹೇಳ್ತಾರೆ ಕೇಳಿದರೆ, ಈ ಜೀವನೇ ಒಂದು ತತ್ವ, ಮತ್ತು ಈಶ್ವರನೇ ಅಂದರೆ ಪರಮಾತ್ಮನೇ ಒಂದು ತತ್ವ ಇತಿ, ಹೀಗೆಂಬುದಾಗಿ ಅನಿರ್ದೇಶ್ಯ ಹೇಳೋದಕ್ಕೆ ಆಗೋದಿಲ್ಲ. ಅಂದರೆ ಜೀವ ಒಂದು ಶಾಶ್ವತವಾದ ತತ್ವ, ಪರಮಾತ್ಮ ಒಂದು ಶಾಶ್ವತವಾದ ತತ್ವ, ಹೀಗಂತ ಹೇಳುವಂತೆ ಇಲ್ಲ ಅನ್ನೋದನ್ನು ಈ ನಾಮ ಹೇಳುತ್ತೆ. ಯಾರು ಜೀವ ಈಶ್ವರ ಭೇದವನ್ನು, ಜೀವಬ್ರಹ್ಮ ಐಕ್ಯವನ್ನು ಒಪ್ಪಿಕೊಳ್ಳದೇ ಇರುವವರು ಇದ್ದಾರಲ್ಲ, ಆ ಮತವನ್ನು ಈ ರೀತಿಯಾದಂತಹ ವಿವರಣೆಯ ಮೂಲಕ ಖಂಡನೆ ಮಾಡುತ್ತೆ. ಹಾಗಾಗಿ ಜೀವನೇ ಬೇರೆ, ಈಶ್ವರನೇ ಬೇರೆ ಅಂತ ನೀವು ಹೇಳಲಿಕ್ಕೆ ಆಗೋದಿಲ್ಲ ಅಂತ ಈ ನಾಮದ ಇನ್ನೊಂದು ವಿವರಣೆ. ಇಷ್ಟು ಹಿನ್ನೆಲೆಯಲ್ಲಿ ಮತ್ತೆ ನಾವು ಇನ್ನೂ ಪುನಃ ಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದಷ್ಟೂ ಸಹ ಆ ವಿಚಾರಗಳನ್ನೆಲ್ಲ ಸ್ವಲ್ಪ ಇಲ್ಲಿಗೆ ಕೈ ಬಿಡ್ತಾ ಮುಂದಕ್ಕೆ ಹೋಗೋಣ. ಯಾಕೆಂದರೆ ಗಡಿಯಾರ ನನ್ನನ್ನು ಸಮಯ ಆಗ್ತಾ ಇದೆ ಅಂತ ಸೂಚಿಸ್ತಾ ಇದೆ. ಒಂದೊಂದು ನಾಮಕ್ಕೆ ಇರುವ ಎಲ್ಲ ವಿವರಣೆಗೂ ನಾನು ಇಷ್ಟು ಸಮಯವನ್ನು ತೆಗೆದುಕೊಂಡ್ರೆ ಮತ್ತು ಪುನಃ ತ್ರಿಶತಿಗೆ 3 ವರ್ಷ ಆಗಿತ್ತು. ಅಷ್ಟು ಹಿನ್ನೆಲೆಯಲ್ಲಿ ಮುಂದಿನ ನಾಮ 25ನೆಯ ನಾಮ ಏಕಾನಂದ ಚಿದಾಕೃತಯೇ ನಮಃ. ಅರ್ಥ ಏನು ಅಂದರೆ, ಅರ್ಥ ಹೇಳೋಕ್ಕೆ ಮೊದಲು ಪದವನ್ನು ಬಿಡಿಸಿ ಹೇಳಿಬಿಡ್ತೇನೆ. ಏಕ ಆನಂದ ಚಿತ್ ಆಕೃತಿ ಅಂತ ಏ ನಮಃ ಅಂತ ಬರುತ್ತಲ್ಲ, ಅದು ಚತುರ್ಥಿ ವಿಭಕ್ತಿ ಎಲ್ಲ ನಾಮಗಳಿಗೂ ಸಹ. ಕೆಲವು ಸಲ ಆಕಾರ ಅಂತ ಸ್ತ್ರೀಲಿಂಗ ಆದರೆ ಯೈ ನಮಃ ಅಂತ ಬರುತ್ತೆ. ಹಿಂದಿನ ನಾಮದಲ್ಲಿ ಬಂದಿದೆ ನೋಡಿ, ಅನಿರ್ದೇಶ್ಯ ಯೈ ನಮಃ. ಪ್ರೌಢಶಾಲೆಯಲ್ಲಿ ಓದಿದ್ದನ್ನು ನೆನೆಸ್ಬಿಡ್ತೇನೆ. ಸೀತಾ ಶಬ್ದ ಬಾಯಾಟ ಮಾಡಿದ್ದಿದ್ರೆ ಸೀತಾ ಯೈ ನಮಃ ಅಂತಾಗುತ್ತೆ. ಮತಿ ಶಬ್ದ ಬಾಯಾಟ ಮಾಡಿದರೆ ಮತಯೇ ನಮಃ ಅಥವಾ ಮತ್ಯೈ ನಮಃ ಹೀಗೆ ಆಗುತ್ತೆ. ಅದು ಸಂಸ್ಕೃತ ಭಾಷೆಯ ಒಂದು ಕ್ರಮ. ಅಷ್ಟು ಹಿನ್ನೆಲೆಯಲ್ಲಿ ಏಕ ಮತ್ತು ಆನಂದ, ಅದಾದಮೇಲೆ ಚಿತ್ ಆಕೃತಿ, ಏಕಾನಂದ ಚಿದಾಕೃತಯೇ ನಮಃ ಚತುರ್ಥಿ ವಿಭಕ್ತಿಯಲ್ಲಿ ಹೇಳಿದಾಗ ಏನು ಹೇಳುತ್ತೆ ಈ ನಾಮ? ಹಿಂದೆ ನಾವು ಜಗನ್ಮಾತೆ ಶಬ್ದಕ್ಕೆ ಸಿಲುಕದೇ ಇರುವವಳು ಅಂತ ಹೇಳಿದ್ದನ್ನು ನೋಡಿದ್ವಿ. ಆದರೆ ಅವಳು ಹೇಗಿದ್ದಾಳೆ ಅಂತಂದರೆ, ಅವಳು ಏಕಾನಂದ ಚಿದಾಕೃತಿ, ಒಂದೇ ಒಂದು ಆನಂದದ ಸ್ವರೂಪ, ಆನಂದದ ರೂಪ. ಆ ಆನಂದ ಸ್ವರೂಪ ಹೇಗುಟ್ಟು ಕೇಳಿದರೆ ಶಾಶ್ವತವಾದ ಆನಂದದ ಸ್ವರೂಪ. ಮನುಷ್ಯ ಹುಟ್ಟಿನಿಂದ ಹಿಡಿದು ಅರಿವು ಬಂದ ದಿನದಿಂದ ಹಿಡಿದು ತನಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಸಾಯುವವರೆಗೆ ಬಯಸೋದು ಏನನ್ನ? ಒಂದು 10 ನಿಮಿಷ ಸಮಯ ಕೊಡ್ತೇನೆ, ಬೇಕಾದ್ರೆ ವಿಚಾರ ಮಾಡಿ ಹೇಳಿ. ನೀವು ಏನೇ ಹೇಳಿದ್ರು ಸಹ ಪ್ರಶ್ನೆ ತುದಿಯವರೆಗೂ ಹೋಗುತ್ತೆ. ಸರಿ, ಸೈಟ್ ಬೇಕಪ್ಪ, ಅದಕ್ಕೋಸ್ಕರ ಯಾಕೆ? ಸರಿ, ನೌಕರಿ ಬೇಕಪ್ಪ, ಯಾಕೆ? ದುಡ್ಡು ಗಳಿಸೋದಕ್ಕೆ. ಅರೆ, ದುಡ್ಡು ಯಾಕೆ? ಯಾಕೆಂದರೆ ಈ ಪ್ರಶ್ನೆಯ ಸರಣಿ ತುದಿಯವರೆಗೂ ಹೋಗುತ್ತೆ. ಒಂದು ಉತ್ತರ ಸಿಕ್ಕಿದ ಮೇಲೆ ಮತ್ತೆ ಪುನಃ ಪ್ರಶ್ನೆ ಕೇಳಲಿಕ್ಕಾಗೋದಿಲ್ಲ. ಸಾಮಾನ್ಯವಾಗಿ ತಾಯಂದಿರು ಮಕ್ಕಳಿಗೆ ಹೇಳ್ತಾರೆ, ಹೇಳಬೇಕಾದ್ದು ಸರಿಯೇ. SSLC ಬಂತು ಅಂದರೆ ಪಾಪ ಇವರೇ ಓದ್ತಾರೆ, PUC ಬಂತು ಅಂದರೆ ಅಪ್ಪನೂ ಸೇರ್ಕೊಂಡು ಓದ್ತಾನೆ ಅಮ್ಮನ ಜೊತೆಗೆ, ಅಲ್ವಾ? ಓದಬೇಕಪ್ಪ, ಚೆನ್ನಾಗಿ ಓದಬೇಕು. ಆ ಮಗ ಪ್ರಶ್ನೆ ಕೇಳಿದ, ಮಗನೋ ಮಗಳೋ, ನಾನು ಯಾಕೆ ಓದಬೇಕು? ಹೆಣ್ಣು ಮಕ್ಕಳು ಕೇಳೋದಿಲ್ಲ, ಸಾಮಾನ್ಯ ಗಂಡು ಮಕ್ಕಳೇ ಕೇಳೋದು ಇಂಥ ಉಪದ್ಯಾಪಿತನದ ಪ್ರಶ್ನೆಯನ್ನು.
ಅಸಡ್ಡಾಳ ಪ್ರಶ್ನೆಗಳು. ಸರಿ, ನೀ ಯಾಕೆ ಓದಬೇಕು ಅಂತ ಅವನು ಕೇಳ್ತಾನಲ್ಲ, ಅವಾಗ ಅಪ್ಪ ಹೇಳ್ತಾನೆ ಅಥವಾ ಅಮ್ಮ ಹೇಳ್ತಾಳೆ, ನೀ ಚೆನ್ನಾಗಿ ಪರ್ಸೆಂಟೇಜ್ ಮಾಡಿದರೆ ಅವನ ಪ್ರಶ್ನೆಗೆ ಉತ್ತರ, ಒಳ್ಳೆಯ ಕಾಲೇಜಲ್ಲಿ ನಿನಗೆ ಸೀಟ್ ಸಿಗ್ತದೆ, ಇದು ಉತ್ತರ. ಸರಿ, ಅವನೊಂದು ಅಡ್ಡ ಪ್ರಶ್ನೆ ಮತ್ತೆ, ನಾನು ಒಳ್ಳೆಯ ಕಾಲೇಜಲ್ಲೇ ಯಾಕೆ ಸೀಟ್ ಸಿಗಬೇಕು? ಸರ್ಕಾರಿ ಕಾಲೇಜುಗಳು ಬೇಕಷ್ಟಿಲ್ವಾ ಅಂತ ಅವನ ಪ್ರಶ್ನೆ. ಆಗ ಪುನಃ ಉತ್ತರ ಪೋಷಕರಿಂದ, ನೀನು ಒಳ್ಳೆಯ ಕಾಲೇಜಲ್ಲೇ ಸೀಟನ್ನು ಗಿಟ್ಟಿಸಿದರೆ PUCಯಲ್ಲಿ ಒಳ್ಳೆಯ ಪರ್ಸೆಂಟೇಜ್ ಮಾಡ್ತೀಯೇ. ಆಯ್ತಪ್ಪ, ಉತ್ತರ ಕೊಟ್ಟಾಯ್ತು. ಸರಿ, PUCಯಲ್ಲೂ ನಾನು ಯಾಕೆ ಒಳ್ಳೆಯ ಪರ್ಸೆಂಟೇಜ್ ಮಾಡಬೇಕು? ಸರಿ, ನೆಕ್ಸ್ಟ್ ಉತ್ತರ ಪೋಷಕರಿದ್ದು, ಒಳ್ಳೆಯ ಕಾಲೇಜಲ್ಲಿ ನಿನಗೆ ಇಂಜಿನಿಯರಿಂಗ್ಗೆ ಅಥವಾ MBBSಗೆ ಸೀಟ್ ಸಿಗ್ತದೆ, ಅದನ್ನು ಪಡೆಯೋದಕ್ಕಾಗ ಚೆನ್ನಾಗಿ ಓದಬೇಕು. ಅವನು ಮುಟ್ಟಾಳ ಮಗ, ಅವನು ಮತ್ತಲ್ಲೂ ಪ್ರಶ್ನೆ ಕೇಳ್ತಾನೆ. ಏನು ಕೇಳಿದರೆ, ಸರಿ ನಾನು ಇಂಜಿನಿಯರಿಂಗ್ಗೆ ಯಾಕೆ ಓದಬೇಕು, MBBS ಯಾಕೆ ಓದಬೇಕು? ಪೋಷಕರ ಉತ್ತರ ರೆಡಿಯಾಗಿರ್ತದೆ, ಇಲ್ಲಪ್ಪ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು ಅಂದರೆ ಒಂದಿಷ್ಟು ದುಡ್ಡು ಚೆನ್ನಾಗಿ ಗಳಿಸ್ಬೇಕು, ಹಾಗಾಗಿ ನೀ ಚೆನ್ನಾಗಿ ದುಡ್ಡನ್ನು ಗಳಿಸೋದಕ್ಕಾಗತ್ತೆ. ಅಕಸ್ಮಾತ್ ನಾನೆಲ್ಲಿ ಡೊನೇಷನ್ ಕೊಟ್ಟಿದ್ದಿದ್ರು ಸಹ ನೀನೆಲ್ಲ ಅದನ್ನು ಕಮಾಯಿಸಬಹುದು, ಬೇಕಾರೆಲ್ಲ ಸೇರಿಸ್ಕೊಡಿ ನೀವು ಅಂತ ಅಲ್ವಾ, ದುಡ್ಡನ್ನು ಗಳಿಸ್ತೀವಿ, ಸಂತೋಷ. ಅವನು ಬೃಹಸ್ಪತಿ, ಅದಕ್ಕೂ ಒಂದು ಅಡ್ಡ ಪ್ರಶ್ನೆ, ಸರಿ ನಾನು ಯಾಕೆ ಆ ದುಡ್ಡನ್ನು ಗಳಿಸ್ಬೇಕು ಹೇಳ್ರಿ, ನೀ ಗಳಿಸಿದ್ದೆ ಉಂಟಲ್ವಾ? ಉತ್ತರ ಹೇಳಿ ಹೇಳಿ ಬೇಸರಾಗಿ ಕೈಕಟ್ಟಿ ಕುಳಿತಂತಹ ಅವನ ಪೋಷಕರು, ಇಲ್ಲಪ್ಪ ಅದಿದ್ದರೆ ನೀನು ಸಂತೋಷ ಪಡೋದಕ್ಕಾಗತ್ತೆ, ಆನಂದ ಪಡೋದಕ್ಕಾಗತ್ತೆ, ದುಡ್ಡಿನಿಂದಲೇ ಸುಖ ಅಂತ ಅಂದ್ಕೊಂಡವ್ರು ಭ್ರಮೆ ಇರುವವರು ಈ ಉತ್ತರ ಹೇಳ್ತಾರೆ ಈಗ ಅಂತ. ಅದನ್ನಾದರೂ ನಾನು ಯಾಕೆ ಅನುಭವಿಸ್ಬೇಕು ಅಂತ ಕೇಳಲಿಲ್ಲ ಅವನು. ಯಾಕೆ ಕೇಳಲಿಲ್ವೋ ಗೊತ್ತಿಲ್ಲ. ನಾನು ಆನಂದವನ್ನು ಸುಖವನ್ನು ಯಾಕೆ ಅನ್ಬೋದು ಗೊತ್ತಿತ್ತು ಅವನಿಗೆ, ಯಾಕೆ ಮುಟ್ಟಾಳವನು ಬೆಳಗ್ಗೆ 9 ಗಂಟೆ ಕಡಿಮೆ ಹೇಳ್ತಾ ಇರಲಿಲ್ಲ. ಪ್ರಶ್ನೆ ಇಷ್ಟೇ, ಈ ವಿಚಾರ ಬಿಟ್ಬಿಡೋಣ. ಅಲ್ಟಿಮೇಟ್ ಉತ್ತರ, ನಮ್ಮೆಲ್ಲರ ಅಪೇಕ್ಷಿತವಾದ ಉತ್ತರ ಯಾವುದು ಕೇಳಿದರೆ ಆನಂದವನ್ನು ಅನುಭವಿಸುವುದು. ಇದಕ್ಕೆ ಯಾರು ಇಲ್ಲ ಸಾರ್ ನನಗೆ ದುಃಖ ಬಲ್ಲೆ ಅಂತ ಹೇಳ್ತಾ ಇದ್ದೇನೆ ಅಂತಿದ್ದರೆ ದಯವಿಟ್ಟು ಕೈ ಎತ್ತಬಹುದು. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ಬಯಸುವಂಥದ್ದು ಏನು ಕೇಳಿದರೆ ಸುಖವನ್ನು, ಆನಂದವನ್ನು ಅಲ್ವಾ? ಆಯಿತು, ಎಂತಹ ಆನಂದ ಅಂತ ಕೇಳಿದರೆ ಅಲ್ಲೊಂದು ಶಬ್ದ ಉಂಟು ನೋಡಿ, ಏಕಾನಂದ, ಒಂದೇ ಒಂದಾದಂಥ ಆನಂದ. ಯಾಕೆ ಇದನ್ನು ಹೇಳುತ್ತೆ ಅಂದರೆ, ಬೆಳಗಿಂದ ಸಂಜೆವರೆಗೆ ನಮಗೆ ಬಹಳಷ್ಟು ಆನಂದಗಳು ಆವಾಗ ಸಿಗ್ತಾ ಇರ್ತವೆ. ನಾವು ಅಪೇಕ್ಷಿಸಿದ್ದು ಸಿಕ್ಕ ಕೂಡಲೇ ನಮಗೆ ಆನಂದ. ಅದಕ್ಕೋಸ್ಕರ ನಾವು ಯಾಕೆ ಕಷ್ಟಪಡಬೇಕ್ರಿ? ಚೆನ್ನಾಗಿ ಒಂದು 2-3 ಥರದ ಸ್ವೀಟು ಅಥವಾ ಬಗೆ ಬಗೆಯ ತಿಂಡಿ ತಿನಿಸುಗಳಿಂದ ಊಟ ಮಾಡಿದರೆ ನಮಗೆ ಆನಂದ ಆಗುತ್ತಲ್ವ, ಸಾಕಲ್ವ? ಅದಕ್ಕೆ ಈ ತತ್ವಶಾಸ್ತ್ರದ ವಿಚಾರವನ್ನು, ಲಲಿತಾ ಸಹಸ್ರನಾಮವನ್ನು, ವೇದಾಂತವನ್ನು ನಾವು ಯಾಕ್ರಿ ಕೇಳಬೇಕು? ಸಿಗ್ತದೆ ಅಲ್ವ ನಮಗೆ? ಸಿಗ್ತದೆ. ಆದರೆ ಊಟ ಮಾಡಿ ಆದ 4 ತಾಸಿನೊಳಗೆ ಮತ್ತೆ ಪುನಃ ಹಸಿವಾಗ್ತದೆ. ಊಟ ಮಾಡಿದಾಗ ಹಸಿವಿನ ನಿವಾರಣೆ ಆಯಿತು. ಹಸಿವು ಹೋಗುವುದು ಅಂದರೆ ಏನಂತ ಅರ್ಥ? ತೃಪ್ತಿ ಆಯಿತು, ಸುಖ ಆಯಿತು ಅಂತ ಅರ್ಥ. ಅದು ನಮಗೆ ದಿನವೂ ಅನುಭವದಲ್ಲುಂಟು. ಆ ಸುಖ ಅದು ಕ್ಷಣಿಕ. ಒಪ್ಕೊಳ್ತೀರಾ? ನಾವು ಏನೆಲ್ಲ ಆ ಮೇಳ ಈ ಮೇಳ ಅಂತೆಲ್ಲ ಸುತ್ತಾ ಇರ್ತೇವಲ್ಲ ಅಲ್ವಾ? ಎಲ್ಲ ಮೇಳವೂ ಆಯಿತು, ಕೊನೆಗೆ ತಿಂದಿದ್ದು ತಂದಿದ್ದು ಎರಡೂ ಖರ್ಚಾಗೋಯ್ತು. ಮತ್ತು ಪುನಃ ದುಃಖ, ಇನ್ನೊಂದು ವರ್ಷ ಕಾಯಬೇಕಲ್ಲಪ್ಪ ಅಂತ. ಅಂದರೆ ಮನುಷ್ಯ ಬಯಸೋದೇನು ಕೇಳಿದರೆ, ಒಂದು ಸಲ ತನ್ನ ಕೈಗೆ ಸುಖ ಬಂದರೆ ಅದು ತಪ್ಪಿ ಹೋಗಬಾರದು. ಅಂತಹ ಸುಖವನ್ನು ಪ್ರತಿಯೊಬ್ಬನೂ ಬಯಸ್ತಾನೆ. ಪ್ರಾಣಿ ಮಾತ್ರ
ನಾನು ಹೇಳಿದ್ದೇನೆ ಅಂತ ಒಪ್ಕೊಳ್ಬೇಡಿ, ನೀವು ಹೌದೆಲ್ಲ ವಿಚಾರ ಮಾಡಿ. ಇಲ್ಲ ಸರ್ ನಾವು ಹಾಗೆ ಇಲ್ಲ ಸರ್, ನಮ್ಗೆ ದಿನ ದಿನ ಹೊಸದು ಬೇಕು ಅಂತಂದರೆ ಅದೂ ಸಹ ತಪ್ಪು ಹೋಗಬಾರ್ದು ಅಂತ ಬೈಕೆ ಇದ್ದೇ ಇರುತ್ತೆ. ಆದ್ದರಿಂದ ಮನುಷ್ಯ ಮಾತ್ರನ ಸ್ವಭಾವ ಏನು ಕೇಳಿದರೆ ಒಮ್ಮೆ ಬಂದ ಸುಖ ತಪ್ಪಿ ಹೋಗಬಾರ್ದು ಅಂತ. ಹಾಗಿದ್ರೆ ಅಂಥ ಸುಖ ಉಂಟಾ ಅಂತ ಕೇಳಿದರೆ ಉಂಟು ಅಂತ ಹೇಳುತ್ತೆ ವೇದಾಂತ. ಅದೇ ಆತ್ಮಸ್ವರೂಪದ ಅರಿವು. ಅದು ಸಿಕ್ಕಾಗ ಇನ್ಯಾವುದೇ ರೀತಿಯ ಆನಂದವೂ ಸಹ ಬೇಕಾಗುವುದಿಲ್ಲ. ಯಾಕೆ ಬೇಕಾಗೋದಿಲ್ಲ ಅಂತ ಕೇಳಿದರೆ ತಾತ್ಪರ್ಯ ಇಷ್ಟೇ, 100 ರೂಪಾಯಿ ಇದ್ದವನು 1000 ರೂಪಾಯಿಗೆ ಹಿಂದೆ ಬೀಳ್ತಾನೆ ಅಲ್ವಾ? 1000 ಇದ್ದವನು ಲಕ್ಷದ ಹಿಂದೆ ಹೋಗ್ತಾನೆ, ಲಕ್ಷ ಇದ್ದವನು ಕೋಟಿಗೆ ಹಿಂದೆ ಹೋಗ್ತಾನೆ, ಕೋಟಿ ಇದ್ದವನು 10 ಕೋಟಿ, ಹೀಗೆ ಅಂತ. ಆದರೆ ಇಡೀ ಪ್ರಪಂಚಕ್ಕೆ ಒಡೆಯನಾದವನು, ಇಡೀ ಪ್ರಪಂಚ ಅಂದರೆ ಭಾರತ ದೇಶವನ್ನು ಬಿಟ್ಟು ನಾನು ಹೇಳ್ತಾ ಇದ್ದೇನೆ, ಇನ್ನೊಂದು ಒಡೆತನ ಅನ್ನೋದೇ ಇಲ್ಲಪ್ಪ. ತೈತ್ತಿರೀಯ ಉಪನಿಷತ್ತು ಅದನ್ನು ಹೇಳುತ್ತೆ. ಹಾಗಾಗಿ ಆ ಜ್ಞಾನಿಗೆ ಸಿಗುವ ಆನಂದ ಏನುಂಟಲ್ಲ ಅದು ಇದಕ್ಕಿಂತ ದೊಡ್ಡದು ಅದು. ಹಾಗಾಗಿ ಆ ಆನಂದದ ಹೆಸರು ಅದು ಏಕಾನಂದ, ಅಖಂಡವಾದಂತಹ ಆನಂದ. ಅಂತಹ ಆನಂದ ಯಾವುದು ಅಂತ ಕೇಳಿದರೆ ಚಿತ್. ಚಿತ್ ಅಂದರೆ ಜ್ಞಾನ. ಹಾಗಾಗಿ ಆ ಜ್ಞಾನವೇ ಆಕಾರವಾಗಿ ಉಳ್ಳವಳು ಅಂದರೆ ಆಕೆ ಆನಂದ ಸ್ವರೂಪಿಣಿ ಮತ್ತು ಜ್ಞಾನ ಸ್ವರೂಪಿಣಿಯಾದವಳು ಅಂತ ನೀವು ಕೇಳಬಹುದು. ಹಾಗಿದ್ರೆ ನಮಗೂ ಒಂದಿಷ್ಟು ಜ್ಞಾನ ಉಂಟಲ್ವಾ? ಎಲ್ಲರಿಗೂ ಉಂಟು. ಮತ್ತು ಪುನಃ ಅದರ ಬಗ್ಗೆ ವಿಚಾರ. ಜ್ಞಾನ ಎನ್ನುವುದು 2 ರೀತಿ. ನಾನು ತುಂಬ ಸಲ ಹಿಂದೆ ಹೇಳಿದ್ದೇನೆ, ಆದರೂ ಮತ್ತೆ ಹೇಳ್ತೇನೆ. ಯಾಕೆಂದರೆ ವೇದಾಂತದ ವಿಚಾರ ಮರೆತು ಹೋಗುವಷ್ಟು ಬೇಗ ಇನ್ಯಾವ ವಿಚಾರವೂ ಮರೆಯೋದಿಲ್ಲ ಮನುಷ್ಯನಿಗೆ. ನಾನೇನು ತಮಾಷೆ ಮಾಡ್ತಾ ಇಲ್ಲ. ಈ ನಾಮಗಳನ್ನೇ ನೋಡಿ ನೀವು ಬೇಕಾದ್ರೆ 4 ನಾಮ ಮುಗಿಸಿ ಮುಂದಿನ 5ನೇ ನಾಮಕ್ಕೆ ಹೋಗಿ ಮೊದಲು ಏನು ಹೇಳಿದ್ರೆ ಏನು ಬಿಟ್ರೋ ಗೊತ್ತಿಲ್ಲ. ಯಾಕೆಂದರೆ ನಮ್ಮ ಜನ್ಮ ಜನ್ಮಾಂತರದ ಸಂಸ್ಕಾರಕ್ಕೆ ಇದು ಅಂಟಿರುವುದಿಲ್ಲ ಅಲ್ವಾ? ಲೌಕಿಕ ವಿಷಯಗಳು ನಮಗೆ ಎಷ್ಟು ಪ್ರಿಯವಾಗಿರ್ತವೋ, ಎಷ್ಟು ನಾವು ಹಚ್ಕೊಂಡಿರ್ತೇವೋ, ವೇದಾಂತವನ್ನು ಅಷ್ಟು ಹಚ್ಕೊಂಡಿದ್ದಿದ್ರೆ ನಾನು ಉಪನ್ಯಾಸ ಮಾಡಲಿಕ್ಕೆ ಬರ್ತಾ ಇಲ್ಲ, ನೀವು ಕೇಳಲಿಕ್ಕೂ ಬರ್ತಾ ಇಲ್ಲ, ಇಬ್ಬರು ವಿರಕ್ತರಾಗಿ. ಆಮ್ ಐ ಕರೆಕ್ಟ್ ಅಲ್ವಾ? ಹಾಗಾಗಿ 24 ಗಂಟೆಯಲ್ಲಿ ಹೆಚ್ಚು ಅಂದರೆ 1 ತಾಸು ನಾವು ಈ ಚಿಂತನೆ ಮಾಡ್ತೇವೆ. ಇನ್ನು 23 ಗಂಟೆ ಲೋಕ ವ್ಯವಹಾರ ಅಲ್ವಾ? ಅಲ್ಲಿಗೆ ಇಡೀ ನಮ್ಮ ಬದುಕಿನ ಉದ್ದಕ್ಕೆ 1 ದಿನದ ಉದಾಹರಣೆ ಹೀಗೆ ಅಂತ ಆದರೆ, 1 ವಾರದ ಉದಾಹರಣೆ, 1 ತಿಂಗಳಿನ ಉದಾಹರಣೆ, ಆಮೇಲೆ ಇಡೀ ನಮ್ಮ ಬದುಕಿನಲ್ಲಿ ನಾವು ವೇದಾಂತ ಚಿಂತನೆ ಮಾಡಿದ್ದು ಹೆಚ್ಚೋ, ಲೌಕಿಕ ವಿಷಯವನ್ನು ಚಿಂತನೆ ಮಾಡಿದ್ದು ಹೆಚ್ಚೋ ಅಲ್ವಾ? ಅದಕ್ಕೋಸ್ಕರ ಆ ಲೌಕಿಕ ವಿಷಯದ ಬಾಹುಲ್ಯ ಎನ್ನುವಂಥದ್ದು ಅಲ್ಪ ಸಮಯದಲ್ಲಿ ಮಾತ್ರ ನಮ್ಮ ಮೆದುಳಿಗೆ ಕೊಟ್ಟ ಈ ಆಹಾರವನ್ನು ಕಸಿದು ಬಿಡುತ್ತೆ. ಅದು ವೇದಾಂತದ ಚಿಂತನೆ ಎನ್ನುವ ಆಹಾರವನ್ನು. ಹಾಗಾಗಿ ಆ ಜ್ಞಾನ ಅದು 2 ರೀತಿಯಾಗಿರ್ತದೆ. ಒಂದು ಸ್ವರೂಪ ಜ್ಞಾನ, ಇನ್ನೊಂದು ವೃತ್ತಿಜ್ಞಾನ ಅಂತ. ಇದನ್ನು ನಾನು ಹೇಳಿದ್ದೇನೆ ಹಿಂದೆ, ಆರೊಮ್ಮೆ ನೆನಪಿಸಿಬಿಡ್ತೇನೆ. ಸ್ವರೂಪ ಜ್ಞಾನ ಹೇಗಿರುತ್ತೆ ಅಂದರೆ ನಮ್ಮ ಅರಿವು. ಅದು ಅರಿವು ಯಾವಾಗಲೂ ಇದ್ದೇ ಇರ್ತದೆ. ಆ ಅರಿವು ಜ್ಞಾನ, ನಮ್ಮೊಳಗಿರುವ ಜ್ಞಾನ ಇಂದ್ರಿಯಗಳ ಮೂಲಕ ಹೊರಕ್ಕೆ ಬರ್ತಾ ಇರುತ್ತೆ. ಅದನ್ನು ವೃತ್ತಿಜ್ಞಾನ ಅಂತ ಕರೀತಾರೆ. ಸಾಮಾನ್ಯವಾಗಿ ವೇದಾಂತದಲ್ಲಿ ಒಂದು ದೃಷ್ಟಾಂತ ಕೊಡ್ತಾರೆ. ಏನು ಅಂದರೆ, ಒಂದು ಕೆರೆ ಇದೆ ಮೇಲ್ಗಡೆ, ಹೊಲದ ಮೇಲ್ಗಡೆ ಒಂದು ಕೆರೆ ಇದೆ. ಆ ಕೆರೆ ಒಳಗಡೆಗೆ ನೀರಿದೆ. ಆ ಕೆರೆಯ ನೀರು ಹರಿದು ಬರೋದಕ್ಕೆ ಕಾಲುವೆ ಇದೆ. ಆ ಕಾಲುವೆಗೆ ಮತ್ತೆ ಪುನಃ ಅಲ್ಲಲ್ಲಿ ಉಪಕಾಲುವೆಗಳಿವೆ. ಮನಸ್ಸಿಗೆ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ. ಆ ಕಾಲುವೆಯ ನೀರು ಹೊಲಕ್ಕೆ ಹೋದಾಗ ಹೊಲದ ಆಕಾರ ಯಾವ ರೀತಿಯಲ್ಲಿದೆಯೋ, ವೃತ್ತಾಕಾರವಾಗಿದ್ದರೆ ವೃತ್ತಾಕಾರ, ಮತ್ತು ಚೌಕಾಕಾರವಾಗಿದ್ದರೆ ಚೌಕಾಕಾರದಲ್ಲಿ ಆ ನೀರು ತುಂಬಿರುತ್ತೆ ಅಲ್ವಾ? ಹಾಗೆಯೇ ಇಲ್ಲಿ
ಈ ಕೆರೆಯ ನೀರಿದೆಯಲ್ಲ ಮೂಲದಲ್ಲಿ ಅದು ಸ್ವರೂಪ ಜ್ಞಾನ. ಕಾಲುವೆ ಯಾವುದು ಅಂದರೆ ಇಂದ್ರಿಯಗಳು. ಅದರ ಮೂಲಕ ಹರಿದು ಬರುವಂತಹ ಜ್ಞಾನ ಹೊಲದ ಆಕಾರವನ್ನು ತಾಳುತ್ತಲ್ಲ, ದಟ್ ಇಸ್ ವೃತ್ತಿಜ್ಞಾನ. ಅಂದರೆ ನಮ್ಮ ಸ್ವರೂಪ ಜ್ಞಾನವೇ ಇಂದ್ರಿಯಗಳು, ಕಾಲುವೆಗಳು ಎನ್ನುವಂತಹ ಇಂದ್ರಿಯಗಳ ಮೂಲಕ ವಸ್ತು ಎನ್ನುವಂತಹ ಹೊಲಕ್ಕೆ ಹೋಗಿ ಆ ಆಕಾರವನ್ನು ತಾಳಿದಾಗ ನಮಗೆ ಅದು ಪ್ರತ್ಯಕ್ಷವಾಗ್ತದೆ. ಈ ಉದಾಹರಣೆಗೆ ಕುರ್ಚೆ ಅಂತ ನೋಡಿದ ತಕ್ಷಣ ಏನು ಸೆಕೆಂಡು ಅಲ್ಲ, ಸೆಕೆಂಡಿನ ಎಷ್ಟೋ ಅಂಶದಲ್ಲಿ ಕೆಲಸ ಮಾಡಿಬಿಡುತ್ತೆ ಚಕ್ ಅಂತ. ಅದು ಇದು ಇಂಥ ವಸ್ತು ಅಂತ ನಮಗೆ ಗೊತ್ತಾಗುತ್ತೆ. ದಿಸ್ ಇಸ್ ವೃತ್ತಿಜ್ಞಾನ. ಆದರೆ ಈ ವೃತ್ತಿಜ್ಞಾನಕ್ಕೆ ಮೂಲವಾದದ್ದು ಯಾವುದು? ಕೆರೆಯ ನೀರಿನಂತಿರುವಂತಹ ಸ್ವರೂಪ ಜ್ಞಾನ. ಅದು ಯಾವಾಗಲೂ ಇದ್ದೇ ಇರುತ್ತೆ. ವೃತ್ತಿಜ್ಞಾನ ವಸ್ತು ಇದ್ದಾಗ ಮಾತ್ರ ಪ್ರಕಟ ಆಗುತ್ತೆ. ವಿಚಾರ ಮಾಡಿ, ಹೌದಾ ಅಲ್ವಾ ಅಂತ. ಅದರ ಸ್ವರೂಪ ಜ್ಞಾನ ಯಾವಾಗಲೂ ಇದ್ದೇ ಇರುತ್ತೆ. ಅದು ನಮ್ಮ ಸ್ವರೂಪ, ಅದೇ ಆತ್ಮ. ಅದಕ್ಕೆ ಕತ್ತಲು ಕವಿಯಿತು ಅನ್ನೋದು ಇಲ್ಲವೇ ಇಲ್ಲ. ಹೊರಗಡೆ ಕತ್ತಲು ಅದನ್ನು ಆವರಿಸೋದಿಲ್ಲ, ಒಳಗಡೆ ಆವರಿಸುತ್ತೆ. ಯಾವುದೋ ಅಜ್ಞಾನ ಎನ್ನುವಂಥದ್ದು ಅದು ಯಾವಾಗಲೂ ಇದ್ದೇ ಇರುತ್ತೆ, ಸ್ವರೂಪ ಜ್ಞಾನ. ಉದಾಹರಣೆಗೆ ಈಗ ಇಲ್ಲಿ ಕುಳಿತಿದ್ದೀರಾ ನೀವು, ಇದ್ದಕ್ಕಿದ್ದಾಗೆ ಕರೆಂಟ್ ಹೋಯಿತು ಪಕ್ಕಂತ. ಅದೇ ಸಂದರ್ಭದಲ್ಲಿ ನಿಮ್ಮ ಮನೆಯಿಂದ ಫೋನ್ ಬಂತು, ಎಲ್ಲಿ ಇದೆಯಮ್ಮ ಅಂತ. ಅವಾಗ ಯಾವುದೂ ಕಾಣಿಸೋದಿಲ್ಲ ಇಲ್ಲಿ. ಆಗ ಯಾರಾದರೂ ಹೇಳ್ತಾರೆ, ನಾನು ಇದ್ದೇನೋ ಇಲ್ಲವೋ ಅಂತ ಗೊತ್ತಾಗ್ತಾ ಇಲ್ಲ, ಎಲ್ಲ ಕಡೆಗೂ ಕತ್ಲು ಅಂತ ಹೇಳ್ತೀರಾ ಯಾರಾದ್ರೂ? ಯಾಕೆ ಹೇಳೋದಿಲ್ಲ? ಅರಿವು ಉಂಟು. ಆ ಕತ್ತಲಲ್ಲೂ ಸಹ ಏನು ಮಾಡುತ್ತೆ? ಕೆಲಸ ಮಾಡುತ್ತೆ ಅಲ್ವಾ? ಹಾಗಾಗಿ ಆ ಅರಿವು ಉಂಟಲ್ಲ, ಅದು ಸ್ವರೂಪ ಜ್ಞಾನ. ಆ ಸ್ವರೂಪ ಜ್ಞಾನಕ್ಕೆ ಅಜ್ಞಾನ ಆವರಿಸಿರುತ್ತೆ. ಅದು ನಮಗೆ ನಿದ್ರೆಯಲ್ಲಿ ಅನುಭವಕ್ಕೆ ಬರುತ್ತೆ. ನಿದ್ದೆಯಲ್ಲಿ ಅನುಭವಕ್ಕೆ, ನಿದ್ದೆಯನ್ನು ಅನುಭವಿಸೋ ಕಾಲದಲ್ಲ, ನಿದ್ದೆಯಿಂದ ಎಚ್ಚೆತ್ತಾಗ ಅನುಭವಕ್ಕೆ ಬರುತ್ತೆ. ಆ ಸ್ವರೂಪ ಜ್ಞಾನವೇ ಅದು ಆನಂದದ ಸ್ವರೂಪ. ಆ ಆನಂದದ ಸ್ವರೂಪ ಅದು ಹೇಗೆ ನಾನು ಅನುಭವಿಸಿದೆ ಅನ್ನೋದನ್ನು ನಾವು ನಿದ್ದೆಯಲ್ಲಿ ಅನುಭವಿಸಿದ್ರೂ ಸಹ ಅದನ್ನು ಶಬ್ದದಿಂದ ಹೇಳೋದಕ್ಕೆ ಆಗೋದಿಲ್ಲ. ಎಚ್ಚೆತ್ತ ಮೇಲೂ ನೀವು ಕೇಳಿದರೆ ಏನು ಹೇಳ್ಬೋದು ಅಂದರೆ, ನಾ ಸುಖವಾಗಿ ನಿದ್ದೆ ಮಾಡಿದರೆ ಇಷ್ಟು ಹೇಳ್ಬೋದು ಅಷ್ಟೇ, ಹೊರತು ಸಹ ಹೇಳಲಿಕ್ಕಾಗೋದಿಲ್ಲ. ಹಾಗಾಗಿ ಆ ಆನಂದ ಅದು ಏಕಾನಂದ, ಅದು ಚಿತ್, ಅದು ಜ್ಞಾನ. ಅದೇ ತನ್ನ ಆಕಾರ ಆಕೃತಿ ಅಂದರೆ ಸ್ವರೂಪ ಉಳ್ಳವಳು ಜಗನ್ಮಾತೆ. ಏನು ಅಂದರೆ ಆನಂದ ಸ್ವರೂಪಿಣಿ ಮತ್ತು ಚಿತ್ ಸ್ವರೂಪಿಣಿ. ಇದನ್ನೇ ವಿಜ್ಞಾನಮಾನಂದಂ ಬ್ರಹ್ಮ ಉಪನಿಷತ್ತು ಹೇಳುತ್ತೆ. ಆನಂದೋ ಬ್ರಹ್ಮೇ ದಿವ್ಯಜಾನಾತ್. ಆನಂದವೇ ಬ್ರಹ್ಮಸ್ವರೂಪ. ಆನಂದ ಬೇರೆ ಅಲ್ಲ, ಪರಬ್ರಹ್ಮ ವಸ್ತು ಬೇರೆ. ಯಾಕೆಂದರೆ ಪರಬ್ರಹ್ಮ ವಸ್ತುವಿನ ಸ್ವರೂಪವೇ ಆನಂದ. ಉಪನಿಷತ್ತಿನ ಮಾತು, ನಂದಲ್ಲ ಇದು. ಹಾಗಾಗಿ ಆನಂದಾದಯ ಪ್ರಧಾನಸ್ಯ ಅಂತ ಉಪನಿಷತ್ತು ಸಹ ಹೇಳುತ್ತೆ, ಬ್ರಹ್ಮಸೂತ್ರವೂ ಸಹ ಈ ಮಾತನ್ನು ಹೇಳುತ್ತೆ. ಮತ್ತು ತೈತ್ತಿರಿ ಉಪನಿಷತ್ತು ಏನು ಹೇಳುತ್ತೆ ಅಂದರೆ, ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಅದು ಸತ್ಯರೂಪ, ಅದು ಶಾಶ್ವತ. ಮತ್ತು ಅದು ಜ್ಞಾನ, ಅದು ಅನಂತ. ಆನಂದವೂ ಹೌದು. ಯಾವುದು ಅನಂತವೋ ಅದು ಆನಂದ, ಯಾವುದು ಪರಿಚ್ಛಿನ್ನವೋ ಅದು ದುಃಖ. ಇಷ್ಟು ಹಿನ್ನೆಲೆಯಲ್ಲಿ ಜಗನ್ಮಾತೆ ಏಕಾನಂದ ಚಿದಾಕೃತಯೇ ನಮಃ, ಅವಳಿಗೊಂದು ನಮಸ್ಕಾರ ಹೇಗೆ ಅಂತ. ಇನ್ನು ಎರಡನೇ ಅರ್ಥ ಏನು ಅಂದರೆ, ತಾತ್ಪರ್ಯ ಏನು ಹೇಳ್ದಂಗಾಯ್ತು? ಅವಳು ಮೋಕ್ಷ ಸ್ವರೂಪಿಣಿ ಅಂತ ಮೊದಲನೇ ವಿವರಣೆಯಲ್ಲಿ ಹೇಳ್ದಂಗಾಯ್ತು. ಎರಡನೇದು, ಅಥವಾ ಏಕೇಷಾಂ ಆನುಭಾವಿಕಾನಾಂ ಯೋಗಿನಾಂ ಆನಂದ ಸಾಕ್ಷಾತ್ಕಾರ ರೂಪ ಆಕೃತಿ ನಿರಾವರಣ ಪ್ರಕಾಶರೂಪ ಯಸ್ಯಾಹ ಸಾ. ಅಂದರೆ ತಾತ್ಪರ್ಯ ಇಷ್ಟೇ, ಅನುಭವಿಕ ಯೋಗಿಗಳಿಗೆ ಆನಂದ ಸಾಕ್ಷಾತ್ಕಾರ, ಆನಂದದ ಒಂದು ಅನುಭವ. ಸಾಕ್ಷಾತ್ಕಾರ ಅಂದರೆ ಅದು ಅನುಭವ. ಆ ಅನುಭವ ಹೇಗಿರುತ್ತೆ ಕೇಳಿದರೆ, ನಿರಾವರಣವಾದ ಪ್ರಕಾಶ. ನಿರಾವರಣವಾದ ಪ್ರಕಾಶ ಅದು ಚಿತ್, ಜ್ಞಾನ, ಬೆಳಕು. ನೀವು ಯಾವುದನ್ನಾದರೂ ಹೇಳಿ ಹೀಗೆ ಅಂತ. ಈ ಸಂದರ್ಭದಲ್ಲಿ ನನಗೆ
ಒಂದು ಪುರಾಣದ ಕಥೆ ನೆನಪಾಗುತ್ತೆ. ನಾರದರು ಬಾಲ್ಯದಲ್ಲಿ ಇರುವಾಗ ಆ ಊರಿಗೆ ಬಂದಂತಹ ಯೋಗಿಗಳ ಚಾತುರ್ಮಾಸ್ಯ ವ್ರತ ಮಾಡ್ತಾ ಇದ್ದಾಗ ಅಲ್ಲಿ ಭಾಗವಹಿಸಿದ್ದಂತೆ. ಅವರು ದಿನವೂ ತತ್ವಚಿಂತನೆಗೆ ಸಂಬಂಧಪಟ್ಟ ಹಾಗೆ ವಿಷಯವನ್ನು ಹೇಳ್ತಿದ್ದರು. ಅದನ್ನು ಕೇಳ್ತಾ ಕೇಳ್ತಾ ನಾರದರಿಗೆ ತಾನು ಈ ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಬೇಕು ಅನ್ನೋಂತಹ ಒಂದು ಭಾವನೆ ದೃಢವಾಯಿತು. ಇನ್ನೂ ಹುಡುಗನಾಗಿದ್ದಾಗ, ಭಾಗವತದಲ್ಲೇ ಬರ್ತದೆ ಇದು. ಕೊನೆಗೆ ಏನಾಯಿತು ಕೇಳಿದರೆ, ಕರ್ಮಧರ್ಮ ಸಂಯೋಗ ವಶಾತ್ ಅವರಿಗೆ ಒಬ್ಬಾಕೆ ತಾಯಿ ಇದ್ಲು. ಆ ತಾಯಿ ಹಾವು ಕಚ್ಚಿ ಸತ್ತೋಗ್ಬಿಟ್ರಿಗೆ ಅಂತ. ಈಗ ನಾರದರು ಟೋಟಲಿ ಅಲಕ್ ನಿರಂಜನ್, ಯಾರೂ ಇಲ್ಲ. ಕೊನೆಗೆ ನಿರಂತರ ಭಗವಂತನ ಚಿಂತನೆ, ಜ್ಞಾನಿಗಳ ಜೊತೆ ಓಡಾಟ. ಅದೊಂದು ದಿವಸ ಇದ್ದಕ್ಕಿದ್ದ ಹಾಗೆ ಯೋಚನೆ ಬಂದಂತೆ, ಆಗ್ತಾ ಇಲ್ವಲ್ಲ ನನಗಿನ್ನೂ ಯಾಕೆ ಅಂತ. ಬಹಳಷ್ಟು ಜನರಿಗೆ ವಯಸ್ಸಾದ ಮೇಲೆ ಯಾವ್ಯಾವುದೋ ದುಃಖ ದುಮ್ಮಾನಗಳಿಂದ ಯೋಚನೆ ಬರ್ತದೆ. ಆದರೆ ಕೆಲವು ಜನರಿಗೆ ಬಾಲ್ಯದಲ್ಲೇ ಯೋಚನೆ ಬರ್ತದೆ ಹೀಗೆ ಅಂತ. ಹಾಗೆ ನಿರಂತರ ಇದೇ ವಿಚಾರವನ್ನು ಮೈ ಮನಸ್ಸುಗಳಲ್ಲಿ ಭಗವತ್ ತತ್ವವನ್ನು ನಾನು ಕಾಣಬೇಕು ಅನ್ನುವಂತಹ ಈ ಹಂಬಲದಿಂದಲೇ ಇರುವಾಗ ಇದ್ದಕ್ಕಿದ್ದ ಹಾಗೆ ಮನಸ್ಸಿನಲ್ಲಿ ಒಂದು ಬೆಳಕು ಬಂತಂತೆ. ಕಣ್ಣು ಬಿಟ್ಟು ನೋಡಿದಾಗ ಹೊರಕ್ಕೂ ಅದೇ ಬೆಳಕು. ತಕ್ಷಣ ಒಂದು ಅಶರೀರವಾಣಿ, ಬರೇ ಬೆಳಕು ಅಷ್ಟೇ. ಈ ಜನ್ಮದಲ್ಲಿ ನಿನಗಿಷ್ಟೇ, ದಟ್ಸ್ ಆಲ್. ಈ ಕಥೆಯನ್ನು ಅವರೇ ಹೇಳ್ತಾರೆ ಹೀಗೆ ಅಂತ. ಹಾಗಾಗಿ ನಮ್ಮಲ್ಲಿ ಯಾಕೆ ಬೆಳಕನ್ನು ಭಗವಂತ ಅಂತ ಆರಾಧಿಸ್ತಾರೆ ಗೊತ್ತಾಯ್ತಲ್ಲ. ಸೂರ್ಯನನ್ನು ಯಾಕೆ ಆರಾಧಿಸ್ತೇವೆ ಅಂದರೆ ಆ ತತ್ವದ ಬ್ರಹ್ಮಸ್ವರೂಪದ ಪ್ರತಿರೂಪ. ಹಾಗೆಯೇ ಯಾವ್ಯಾವುದು ಆ ತತ್ವವನ್ನು ನಮಗೆ ನೆನಪಿಸ್ತದೆಯೋ ಅದೆಲ್ಲವನ್ನೂ ನಾವು ಪೂಜಿಸ್ತೇವೆ ಅಷ್ಟೇ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ, ವೆದರ್ ಇಟ್ ಮೇ ಬಿ ವಿಗ್ರಹ ಆದರೆ ಹಸು ಅಥವಾ ಯಾವುದೋ ಒಂದು ಅಶ್ವತ್ಥ ವೃಕ್ಷ, ಎಲ್ಲವೂ ಸಹ ಏನು ಹೇಳ್ತೇವೆ, ನಮಗೆ ಆ ತತ್ವವನ್ನು ನಮಗೆ ನೆನಪಿಸಿ ಕೊಡ್ತವೆ. ಹಾಗಾಗಿ ಆ ತತ್ವವನ್ನು ನಾವು ನೆನಪಿಸಿಕೊಳ್ಳೋದಕ್ಕೆ ಇವು ಮಾಧ್ಯಮವಾದ್ದರಿಂದ ಅವು ಪೂಜ್ಯ ವಸ್ತುಗಳು, ಪವಿತ್ರ ವಸ್ತುಗಳು ಅಂತ ಕರೆಸಿಕೊಳ್ಳುತ್ತವೆ. ಅಷ್ಟು ಹಿನ್ನೆಲೆಯಲ್ಲಿ ಹೀಗೆ ಜಗನ್ಮಾತೆಯನ್ನು ಆ ಸಾಕ್ಷಾತ್ಕರಿಸಿಕೊಂಡಂಥವರು ಹೇಳಿದಂಥದ್ದು ಏನು ಕೇಳಿದರೆ ನಿರಾವರಣ ಪ್ರಕಾಶ. ಯಾವುದೇ ಆವರಣ ಇಲ್ಲ ಅದಕ್ಕೆ. ಆವರಣ ಇಲ್ಲ ಅಂದರೆ ಒಂದು ಉದಾಹರಣೆ ಕೊಟ್ಬಿಟ್ಟು, ಈಗ ಬಲ್ಪ್ ಉರಿತಾ ಇದೆ, ಇದರ ಮೇಲೆ ಒಂದು ಕಪ್ಪು ಬಟ್ಟೆಯನ್ನು ಸುತ್ತಿದ್ರೆ ಏನಾಗುತ್ತೆ? ಆವರಣ. ಕಪ್ಪು ಬಟ್ಟೆ ಎನ್ನುವಂಥ ಅಂದರೆ ಪ್ರಕಾಶ ಮಬ್ಬಾಗತ್ತೆ. ಆದರೆ ಭಗವತ್ತೆನ್ನುವ ತತ್ವ ಎನ್ನುವಂಥದ್ದು ಅದು ನಿರಾವರಣವಾದ ಪ್ರಕಾಶ. ಅಷ್ಟು ಹಿನ್ನೆಲೆಯಲ್ಲಿ ಎರಡನೇ ಅರ್ಥ. ಮೂರನೇ ಅರ್ಥ ಇನ್ನೊಂದುಟ್ಟು ಏನು ಅಂದರೆ, ಅಥವಾ ಆನಂದ ಶಿವ ಚಿತ್ ಪರಮೇಶ್ವರ ಅಂತ ಇನ್ನೊಂದು ವಿವರಣೆ. ಏನು ಅಂದರೆ, ಆನಂದ ಅದು ದೇವಿಯ ಸ್ವರೂಪ ಅಂತ, ಮತ್ತು ಚಿತ್ ಜ್ಞಾನ ಎನ್ನುವಂಥದ್ದು ಅದು ಪರಮೇಶ್ವರನ ಸ್ವರೂಪ. ಶೈವ ತತ್ವದ ನೆಲೆಯಲ್ಲಿ ಈ ವಿವರಣೆ, ಅದನ್ನು ನಾವು ಮರಿಬಾರ್ದು. ಹಾಗಾಗಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ಆನಂದ ಬೇರೆ ಅಲ್ಲ, ಜ್ಞಾನ ಬೇರೆ ಅಲ್ಲ. ಹಾಗೆಯೇ ಶೈವ ತತ್ವದಲ್ಲಿ ಶಿವ ಮತ್ತು ಶಕ್ತಿಯರಿಗೆ ಭೇದ ಇಲ್ಲ. ಶಿವನ ಆರಾಧನೆಯಿಂದ ಶಕ್ತಿಯ ಆರಾಧನೆಯೂ ಆಗುತ್ತೆ, ಶಕ್ತಿಯ ಆರಾಧನೆಯಿಂದ ಶಿವನ ಆರಾಧನೆಯೂ ಆಗುತ್ತೆ. ಲಲಿತಾ ಸಹಸ್ರನಾಮದಲ್ಲಿ ತುಂಬ ಸಲ ಅದನ್ನು ಹೇಳಿದ್ದೇನೆ. ಹಾಗಾಗಿ ಈ ನಾಮದಲ್ಲಿರುವಂಥ ಆನಂದ ಎನ್ನುವಂಥದ್ದು ದೇವಿಯ ಸ್ವರೂಪ ಅಂತ ಅಂದ್ಕೊಂಡ್ರೆ, ಚಿತ್ತ ಜ್ಞಾನ ಎನ್ನುವಂಥದ್ದು ಅದು ಶಿವನ ಸ್ವರೂಪ ಅಂತ ಹಿಂದೆ ಬಂದಿತ್ತು. ಲಲಿತಾ ಸಹಸ್ರನಾಮದ ಮೊದಲನೇ ವಿವರಣೆಯಲ್ಲೇ ಬರುತ್ತೆ. ಏನು ಕೇಳಿದರೆ, ಪ್ರಕಾಶ ಸ್ವರೂಪಿಣಿ ಅಂತ, ಅವಳು ಪ್ರಕಾಶ ಸ್ವರೂಪಳು ಅಂತ ಎಲ್ಲ. ಹೀಗೆ ಈ ಆನಂದ ಸ್ವರೂಪಳು, ಜ್ಞಾನಸ್ವರೂಪಳು. ಆದ್ದರಿಂದ ಜಗನ್ಮಾತೆ
ಏಕಾನಂದ ಚಿದಾಕೃತಿ ಅಂಥ ಅವಳಿಗೆ ಒಂದು ನಮಸ್ಕಾರ ಅಂತ ಹೇಳ್ತಾ ಮುಂದಕ್ಕೆ ಹೋಗೋಣ. ಮುಂದಿನ ನಾಮ ಏವಮಿತ್ಯಾಗಮಾಬೋಧ್ಯಾಯೈ ನಮಃ. ಇಲ್ಲೊಂದು ಸ್ವಲ್ಪ ನಾವು ಸ್ಪಷ್ಟ ಮಾಡಿಕೊಳ್ಬೇಕು. ಏವಂ ಇತಿ ಆಗಮ ಅಬೋಧ್ಯಾಯೈ ನಮಃ. ಆಗಮಾಬೋಧ್ಯ ಸವರ್ಣದೀರ್ಘ ಸಂಧಿ ಅದು. ಹಾಗೆ ನೀವು ಅಬೋಧ್ಯ ಅಂತ ಹೇಳದೇ ಇದ್ರೆ ಏನಾಗಂತ ಕೇಳಿದರೆ, ಹೀಗೆ ಅಂತ ವೇದಗಳಲ್ಲಿ ಹೇಳಲ್ಪಟ್ಟವಳು, ವೇದಗಳಿಂದ ಹೇಳೋದಕ್ಕೆ ಸಾಧ್ಯ ಆಗುವವಳು ಅಂತ. ಆದರೆ ಅದರ ಅರ್ಥ ಹಾಗಲ್ಲ. ಹೀಗೆ ಅಂತ ಸ್ವತಃ ವೇದವಾಣಿಯೂ ಸಹ ಹೇಳೋದಕ್ಕೆ ಆಗದೇ ಇರುವವಳು ಅಂತ ಅರ್ಥ. ಏವಂ ಇತಿ ಆಗಮ ಅಬೋಧ್ಯ. ಬೋಧ್ಯ ಅಂದರೆ ಹೇಳಲ್ಪಡಲಿಕ್ಕೆ ಆಗುವಂಥದ್ದು, ಹೇಳೋದಕ್ಕೆ ಆಗುವಂಥದ್ದು. ಅಬೋಧ್ಯ ಅಂದರೆ ಬೋಧಿಸಲಿಕ್ಕೆ, ತಿಳಿಸೋದಕ್ಕೆ ಆಗದೇ ಇರುವಂಥದ್ದು. ವೇದವಾಣಿಯ ಮೂಲಕವೂ ಸಹ ತಿಳಿಸೋದಕ್ಕೆ ಆಗದೇ ಇರುವವಳು ಅಂತ ಅರ್ಥ. ಏನು ಹಾಗಿದ್ರೆ ನೋಡೋಣ. ಹಿಂದಿನ ನಾಮದಲ್ಲಿ ಅವಳು ಆನಂದ ಸ್ವರೂಪಿಣಿ ಅಂತ ನಾವು ನೋಡಿದ್ವಿ. ಇದನ್ನು ಕೇಳಿ ಆದ ಮೇಲೆ ಅದಕ್ಕೂ ಹಿಂದಿನ ನಾಮದಲ್ಲಿ ನಾನೊಂದು ಹೇಳಿದ್ನಲ್ಲ, ಶಬ್ದಶಕ್ತಿಯ ಆಳ ಅಗಲಕ್ಕೆ ಸಿಲುಕದೇ ಇರುವಂಥದ್ದು ಒಂದು ತತ್ವ ಉಂಟು, ಅದು ಬ್ರಹ್ಮತತ್ವ, ಅದೇ ಆನಂದ ಸ್ವರೂಪ, ಅದೇ ಜ್ಞಾನರೂಪವಾದದ್ದು ಅಂತ ಹೇಳಿದ್ನಲ್ಲ. ಆಗ ನಾನೊಂದು ಆಕ್ಷೇಪ ಎತ್ತಿದ್ದೆ, ಅಂಥದ್ದು ಉಂಟನ್ರಿ, ಶಬ್ದದಿಂದ ಹೇಳಲಿಕ್ಕೆ ಆಗಬಾರ್ದು, ಆದರೆ ನಮಗೆ ಅನುಭವಕ್ಕೆ ಬರಬೇಕು. ಇಂಥದ್ದು ಉಂಟಾ ಅಂತಂದರೆ ಉಂಟು ಅಂತ ಈ ನಾಮ ಹೇಳುತ್ತೆ. ಯಾವುದು ಅಂತಂದರೆ ಅದೇ ಆ ಆನಂದ ಉಂಟಲ್ಲ, ಆ ಆನಂದವನ್ನು ನಾವೆಲ್ಲರೂ ಅನುಭವಿಸ್ತೇವಲ್ವ. ಯಾರು ಸ್ವಲ್ಪ ಹೇಳ್ತೀರಾ ಆನಂದ ಹೇಗಿರುತ್ತೆ ಅಂತ? ಆ ಮಹಾ ಆನಂದ ಬಿಟ್ಬಿಡೋಣ, ಲೌಕಿಕ ಆನಂದಕ್ಕೇ ಬರೋಣ. ಯಾರೋ ಒಬ್ರಿಗೆ ಇಷ್ಟ ಆಯ್ತಪ್ಪ, ಜಾಮೂನ್ ತಿಂದರು, ಏನಾಯಿತು? ಸಿಹಿ ಆಯಿತು ಅಲ್ವಾ? ಆ ಸಿಹಿ ಹೇಗಿತ್ತು ಅಂತ ಹೇಳಿಬಿಡಿ ನೋಡೋಣ. ಅರೆ ತಿಂದಿದ್ದೀರಿ ಹೇಳಿಕ್ಕೆ ಬರೋದಿಲ್ವಾ? ಅಂದರೆ ಏನು ಹೇಳ್ದಂಗಾಯ್ತು ಕೇಳಿದರೆ, ನಾವು ಯಾವುದನ್ನೆಲ್ಲ ಅನುಭವಿಸ್ತೇವೋ, ನಮ್ಮ ಅನುಭವಕ್ಕೆ ಯಾವುದು ಬರುತ್ತೋ ಅದನ್ನೆಲ್ಲವನ್ನು ಸಹ ಶಬ್ದದಿಂದ ಹೇಳಲಿಕ್ಕಾಗತ್ತೆ ಅಂತ ಇಲ್ಲ 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 ಅಲ್ವಾ? ಹಾಗಾಗಿ ಶಬ್ದದಿಂದ ಹೇಳಲಿಕ್ಕೆ ಬರದೇ ಇದ್ರೂ ನಾವು ಅನುಭವಿಸುವಂಥದ್ದು ಒಂದು ಉಂಟು ಅನ್ನೋದು ಇದರಿಂದ ತೀರ್ಮಾನ ಆಗುತ್ತೆ. ಒಪ್ಕೊಳ್ತೀರಾ? ಆ ಆನಂದ ಸ್ವರೂಪ, ಅದನ್ನು ನಾವು ಶಬ್ದದಿಂದ ಹೀಗೆ ಇಷ್ಟೇ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆಚಾರ್ಯ ಶಂಕರ ಭಗವತ್ಪಾದರು ಆನಂದ ಲಹರಿ, ಅದರ ಹೆಸರೇ ಆನಂದ ಲಹರಿ ಅಂತ, ಅಲ್ಲಿ ಒಂದು ಮಾತನ್ನು ಹೇಳ್ತಾರೆ ಅವರು. ಏನು ಅಂದರೆ, ನಿಮಗೆ ಗೊತ್ತಿದ್ದನ್ನೇ ನಾನು ಕೇಳ್ತೇನೆ ಅನ್ನೋ ತರಹ ಹೇಳ್ತಾರೆ ಆ ಶ್ಲೋಕ. ಘೃತಕ್ಷೀರದ್ರಾಕ್ಷ ಮಧುಮಧುರಿಮಾ ಕೈರಪಿ ಪದೈಃ ಆಖ್ಯೇಯೋ ಭವತಿ ರಸನಾ ಮಾತ್ರ ವಿಷಯಃ ತಥಾ ತೇ ಸೌಂದರ್ಯಂ ಪರಮಶಿವದೃಂಗ್ಮಾತ್ರ ವಿಷಯಃ ಕಥಂಕಾರಂ ಬ್ರೂಮಃ ಸಕಲ ನಿಗಮಾ ಗೋಚರಗಣೆ. ಘೃತ ಅಂದರೆ ತುಪ್ಪ. ತುಪ್ಪದಲ್ಲೂ ಸಹ ಸಿಹಿಯ ಅಂಶ ಉಂಟು. ಮುಂದಿನದು ಕ್ಷೀರ, ಹಾಲು, ಅದರಲ್ಲೂ ಹಸುವಿನ ಹಾಲು ವಿಶೇಷವಾಗಿ, ಅದರೊಳಗೂ ಸಹ ಸಿಹಿಯ ಅಂಶ ಉಂಟು. ದ್ರಾಕ್ಷ, ದ್ರಾಕ್ಷ ಅಂದರೆ ದ್ರಾಕ್ಷೆ, ಅದರೊಳಗೂ ಸಹ ಸಿಹಿಯ ಅಂಶ ಉಂಟು. ಈ ಎಲ್ಲದರೊಳಗೂ ಸಹ ಏನುಂಟು ಕೇಳಿದರೆ ಮಧುರಿಮ, ಸಿಹಿಯ ಅಂಶ ಉಂಟು. ಈಗ ಪ್ರಶ್ನೆ ಇಷ್ಟೇ,
ತುಪ್ಪದಲ್ಲಿರುವ ಸಿಹಿಗಿಂತ ಹಾಲಿನಲ್ಲಿರುವ ಸಿಹಿ ಹೇಗೆ ಬೇರೆಯಾಗಿದೆ, ಹಾಲಿನಲ್ಲಿರುವ ಸಿಹಿಗಿಂತಲೂ ದ್ರಾಕ್ಷೆಯ ಸಿಹಿ ಹೇಗೆ ಬೇರೆಯಾಗಿದೆ, ದ್ರಾಕ್ಷೆಯ ಸಿಹಿಗಿಂತಲೂ ಖರ್ಜೂರದ ಹಣ್ಣಿನಲ್ಲಿರುವ ಸಿಹಿ ಹೇಗೆ ಬೇರೆಯಾಗಿದೆ ಅಂತ ಹೇಳ್ತೀರಾ ಶಬ್ದದಿಂದ ನೋಡೋಣ ಯಾರಾದ್ರೂ. ಇದೆಲ್ಲದನ್ನು ನಾವು ಅನುಭವಿಸಿದ್ದೇವೆ. ಆ ಶಬ್ದದಿಂದ ಹೇಳೋಕ್ಕಾಗುತ್ತಾ? ಮೌನವೇ ಉತ್ತರ ಅಲ್ವಾ? ಸೋಕಾಲ್ಡ್ ಲೌಕಿಕ ವಸ್ತುಗಳಲ್ಲಿರುವಂಥ ಮಾಧುರ್ಯದ ಆನಂದವನ್ನು ನಾವು ಪ್ರತ್ಯೇಕಿಸಿ ಹೇಳಲಿಕ್ಕೆ ಆಗೋದಿಲ್ಲ ಅಂತಾದರೆ, ಅಲೌಕಿಕವಾದಂಥ ಆನಂದವನ್ನು ಶಬ್ದದಿಂದ ಹೇಳಬೇಕು ಅಂದರೆ ಹೇಗೆ ಸಾಧ್ಯ? ನಮಗೆ ಹೇಳಲಿಕ್ಕೆ ಬರೋದಿಲ್ಲ ಅಂದ ಮಾತ್ರಕ್ಕೆ ಅದಿಲ್ಲ ಅಂತ ಹೇಳುವ ನಾವು ಮೂರ್ಖರಲ್ವ? ಹಿಮಾಲಯವನ್ನು ನಾನು ನೋಡಲಿಲ್ಲಪ್ಪ, ಆದ್ದರಿಂದ ಅದಿಲ್ಲ ಅಂದರೆ ಏನು ಹೇಳ್ತೀರಿ? ನನ್ನಂಥ ದೊಡ್ಡ ಮೂರ್ಖ ಇನ್ನೊಬ್ಬಿಲ್ಲ ಅಂತ ತೀರ್ಮಾನ ಅಲ್ವಾ? ಹಾಗಾಗಿ ಆ ಆನಂದದ ಅನುಭವವನ್ನು ನಾವು ಅನುಭವಿಸಬಹುದೇ ಅಷ್ಟೇ ಹೊರತು ಸಹ ಅದು ಹೀಗೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಏವಂ ಅದು ಹೀಗಿದೆ ಇತಿ ಅಂಥೇಳಿ ಆಗಮ ಅಬೋಧ್ಯ, ಸ್ವತಃ ವೇದವಾಣಿಯೂ ಸಹ ಅದನ್ನು ಹೇಳಲಾರದು. ಯಾಕೆ ಈ ಮಾತು ಹೇಳ್ತಾರೆ ಅಂದರೆ, ವೇದವಾಣಿ ಅನ್ನುವಂಥದ್ದು ಅದು ಅಪೌರುಷೇಯ, ಪುರುಷ ನಿರ್ಮಿತವಾದಂಥ ಶಬ್ದಗಳಲ್ಲ ಅಲ್ಲಿರೋದು. ನಮ್ಮ ಭಾಷೆ ಉಂಟಲ್ಲ, ಇದೆಲ್ಲವೂ ಸಹ ಮ್ಯಾನ್ ಮೇಡ್, ಪುರುಷ ನಿರ್ಮಿತವಾದಂಥದ್ದು. ಈ ಭಾಷೆಗಳಿಗೆ ಒಂದು ಲಿಮಿಟೇಷನ್ ಉಂಟು, ಅದಕ್ಕೆ ಲಿಮಿಟೇಷನ್ ಇಲ್ಲ. ಆದ್ರೂ ಸಹ ಆ ವೇದವಾಣಿಯೂ ಸಹ ಆ ತತ್ವವನ್ನು ಸೆರೆ ಹಿಡಿದು ಹೇಳಲಿಕ್ಕೆ ಆಗೋದಿಲ್ಲ. ಹೀಗಿದ್ದಾಗ ನಾವು ಹೇಗೆ ಅದನ್ನು ಇನ್ನೊಬ್ಬರಿಗೆ ತಿಳಿಸೋದು? ಆದ್ದರಿಂದ ತಾತ್ಪರ್ಯ ಏನು ಹೇಳಿದಂಗಾಯಿತು? ನೀನು ಶಬ್ದಕ್ಕೆ ನಿಲುಕದೇ ಇರುವವಳು. ಯಾಕೆಂದರೆ ಕೇವಲ ಆನಂದ ಸ್ವರೂಪಿಣಿ. ಆ ಆನಂದ ಎನ್ನುವಂಥದ್ದು ಅನುಭವ ವೇದ್ಯವೇ ಅಷ್ಟೇ ಹೊರತನೂ ಸಹ ಅದು ಶಬ್ದಕ್ಕೆ ಗ್ರಹಣವಾಗುವಂತಹದ್ದು ಅಲ್ಲ, ಶಬ್ದದಿಂದ ಹಿಡಿಲಿಕ್ಕೆ ಆಗದೇ ಇರುವಂತಹದ್ದು. ಆದ್ದರಿಂದ ಜಗನ್ಮಾತೆ ಏವಂ ಇತಿ ಆಗಮ ಅಬೋಧ್ಯ, ಸ್ವತಃ ವೇದವಾಣಿಯಿಂದಲೂ ಸಹ ಹೇಳಲಿಕ್ಕೆ ಆಗೋದಿಲ್ಲ. ಅಂದ ಮಾತ್ರಕ್ಕೆ ನಾವು ಬಿಟ್ಬಿಡೋದಿಲ್ಲ, ಅನುಭವಿಸ್ಲಿಕ್ಕಾಗತ್ತೆ, ಅನುಭವಿಸೋದಕ್ಕೆ ಆಗತ್ತೆ. ಆ ಆನಂದದ ಅನುಭವ ನಮಗೆಲ್ಲರಿಗೂ ಉಂಟು. ಅದಕ್ಕೋಸ್ಕರ ನಿದ್ರೆಗೆ ಹೋಗೋದಕ್ಕೆ ನಾವು ತುಂಬ ಇಷ್ಟಪಡ್ತೇವೆ. ಅದು ಏನು ಪರಿಶುದ್ಧವಾದಂಥ ಸುಖ ಅಲ್ಲ, ಅದು ಪರಿಶುದ್ಧವಾದಂಥ ಆನಂದವಾದದ್ದಿದ್ದರೆ ನಿದ್ರಾ ಕಾಲದಲ್ಲಿಯೇ ನಾನೀಗ ಸುಖ ಅನುಭವಿಸ್ತಾ ಇದ್ದೇನೆ ಅನ್ನುವಂಥ ಜ್ಞಾನ ನಮಗಿರಬೇಕಾಗಿತ್ತು. ಯಾರಿಗಾರು ಉಂಟಾ? ಇಲ್ಲ. ಎಚ್ಚರ ಆದಮೇಲೆ ಸುಖದ ಅರಿವು ಇರುತ್ತೆ. ಅಷ್ಟು ಹಿನ್ನೆಲೆಯಲ್ಲಿ ಹೀಗೆ ಅಂತ ಹೇಳಲಿಕ್ಕೆ ಆಗದೇ ಇರುವವಳು ತಾವತಾ ಆ ತತ್ವ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾನು ನಿನ್ನೆನೇ ಹೇಳಿದ್ದೇನೆ, ಬಹಳ ಜಟಿಲ, ಮುಂದಕ್ಕೆ ಹೋಗೋದಾಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಕಷ್ಟದ ವಿಷಯವನ್ನು ತಿಳಿಸಿ ಆದಮೇಲೆ ಸ್ವಲ್ಪ ಸುಲಭದ ವಿಷಯ ಹೇಳೋಣ ಅಂತ ಹೇಳಿ ಮುಂದಿನ ನಮ್ಮ ಮುಂದೆ ನಿಲ್ಲತ್ತೆ. ಏಕಭಕ್ತಿ ಮದರ್ಚಿತಾಯೈ ನಮಃ. ಏಕಭಕ್ತಿ ಮದರ್ಚಿತ ಅಂತ ಇದು ಪದಚ್ಛೇದ ಹೇಗೆ ಅಂದರೆ ಏಕಭಕ್ತಿ ಮತ್ ಅರ್ಚಿತ. ಏಕಭಕ್ತಿ ಮತ್ ಅರ್ಚಿತ ಅಂತ ಇದನ್ನು ಕೆಲವು ಜನ ಬೇರೆ ರೀತಿಯಾಗಿ ಹೇಳ್ತಾರೆ, ಅದು ಸರಿಯಾದಂಥ ಅರ್ಥ ಅಲ್ಲ. ಏಕಭಕ್ತಿ ಮತ್, ಒಂದೇ ಒಂದಾದಂಥ ಭಕ್ತಿ ನಮಗೆ ತೊಡಕಾಗೋದಿಲ್ಲೇನೆ. ನಮ್ಮದೆಲ್ಲ ಏಕಭಕ್ತಿ ಅಲ್ಲ, ಅನೇಕ ಭಕ್ತಿ. ಯಾರೋ ಹೇಳಿದ್ರು ಹಾಕ್ಕೊಂಡು ಒಂದು ಕೆಲವು ದಿವಸ ಏನನ್ನು ಮಾಲೆಯನ್ನು ಬಟ್ಟೆಯನ್ನು ಬದಲಾಯಿಸ್ಕೊಂಡು ಹೋದೆ. ತಪ್ಪು ಅಂತ ನಾನು ಹೇಳೋದಿಲ್ಲ, ನೆನ್ಪಿಟ್ಕೊಳ್ಳಿ. ಮಾಡಿದ್ವಿ ಒಂದು ತಿಂಗಳ. ಆ ಒಂದು ತಿಂಗಳ ನಿಯಮ ಪಾಲನೆ ಮಾಡಿದ್ವಿ. ಏನು ಪಾಲನೆ ಮಾಡಿದ್ವಿ? ಆಹಾರದಲ್ಲಿ ಪಾಲನೆ ಮಾಡಿದ್ವಿ.
ಏನೇನು ಚಟ ಇತ್ತು ಅದನ್ನು ಬಿಟ್ಟಿದ್ವಿ. ಹೋಗಿ ಬಂದ ಮೇಲೆ ಆ 1 ತಿಂಗಳ ಬಿಟ್ಟಿದ್ದನ್ನೆಲ್ಲ ಸೆಟ್ರೈಟ್ 1 ವಾರದೊಳಗಡೆಗೆ. ಮೊದಲಿನದು ಸರಿ, ಸೆಟ್ರೈಟ್ ತಪ್ಪು. ಪ್ರಾಯಶಃ ನಿಮ್ಮ ಅನುಭವಕ್ಕೂ ಬಂದಿದೆ ಅಂತ ಅಂದ್ಕೊಂಡಿದ್ದೇನೆ. ಇಂಥದ್ದು ಬಹಳಷ್ಟು. ಇದನ್ನು ಹೇಳಿ ಆದಮೇಲೆ ಆಯಿತು 4 ವರ್ಷ ಇದನ್ನು ಮಾಡೋದು, ಅದನ್ನು ಬಿಟ್ಟರು. ಅದಾದಮೇಲೆ ಕೆಲವು ಜನ ಯಾರೋ ಹೇಳ್ತಾರೆ ಅವರಿಗೆ ಮತ್ತೆ ಪುನಃ, ಇಲ್ಲರಿ ಅವನು ಏನು ಫಲ ಕೊಡೋದಿಲ್ಲ, ಹಾಗಿದ್ರೆ ಅಲ್ಲಿ ಹೋಗಿ ತುಂಬ ಚೆನ್ನಾಗಿದೆ ಅಂತ ಇನ್ನೊಬ್ಬನನ್ನು ತೋರಿಸ್ತಾನೆ. ಅಲ್ಲೂ ಹೋದರು ಒಂದು 4 ವರ್ಷ. ಆಮೇಲೆ ಅವನು ಫಲ ಕೊಡಲಿಲ್ಲ, ಬಿಟ್ಟರು. ಅವನಿಗೂ ಗುಡ್ ಬಾಯ್. ಅದಾದಮೇಲೆ ಇಲ್ಲ ಅವನು ಫಲ ಕೊಡೋದಿಲ್ಲ, ಇಲ್ಲೊಂದು ದೇವಿ ಇದ್ದಾಳೆ, ಅಲ್ಲಿ ಹೋಗಿ. ಅಲ್ಲೂ ಹೋಗಿ ಬಂದರು. ಅದು ಒಂದು 2 ವರ್ಷ. ಆಮೇಲೆ ಅದನ್ನು ಬಿಟ್ಟರು. ನಾ ಯಾಕೆ ಹೇಳ್ತೇನೆ ಕೇಳಿದರೆ, ಇದನ್ನು ಮನುಷ್ಯನ ಮನಸ್ಸಿದೆಯಲ್ಲ, ಅದು ಒಂದೇ ಒಂದು ತತ್ವದಲ್ಲಿ ನೆಲೆ ನಿಲ್ಲುವುದಿಲ್ಲ. ಯಾಕೆ ಅಂದರೆ ಅದಕ್ಕೆ ಸಂಬಂಧಪಟ್ಟ ಜ್ಞಾನ ಇರೋದಿಲ್ಲ. ಅದು ಸಮಸ್ಯೆ ಆಗೋದು. ಈ ಎಲ್ಲವುದನ್ನು ಸಹ ನಿಂದೆ ಮಾಡಬೇಕು ಅನ್ನೋದು ನನ್ನ ಮಾತಿನ ಅರ್ಥ ಅಲ್ಲ. ಯಾಕೆಂದರೆ ನಮ್ಮಲ್ಲಿ ಹಿಂದೂಗಳನ್ನು ಬಹುದೇವತಾವಾದಿಗಳು ಅಂತ ಟೀಕಾ ಮಾಡ್ತಾರೆ. ವಾಸ್ತವಿಕವಾಗಿ ನಾವು ಬಹುದೇವತಾವಾದಿಗಳು ಅಲ್ವೇ ಅಲ್ಲ. ನಮ್ಮದು ಏಕದೇವ, ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ. ದೇವ ಒಬ್ಬ, ನಾಮ ಹಲವು. ನಾವು ಆ ನಾಮದ ಹಿಂದೆ ಬಿದ್ದುಕೊಂಡು ಒದ್ದಾಡ್ತಾ ಇರ್ತೇವೆ ನಾವೀಗ. ಹಾಗೆ ಒದ್ದಾಡುವಾಗ ಮೂಲ ಏನಾಗುತ್ತೆ, ಪೂರ್ತಿ ಕೈತಪ್ಪಿ ಹೋಗ್ಬಿಡುತ್ತೆ, ಮರ್ತು ಹೋಗ್ಬಿಡುತ್ತೆ. ಹಾಗಾಗಿ ನಮ್ಮದು ಏಕಭಕ್ತಿ ಅಲ್ಲ, ಬಹುಭಕ್ತಿ. ಕೆಲವು ಜನರಿಗೆ ವಿಷ್ಣು ಕೆಲವು ದಿವಸ ಇಷ್ಟ ಆಗ್ತಾನೆ, ಆಮೇಲೆ ಯಾಕೋ ಅವನು ನನಗೆ ಸಾಲಾವಳಿ ಬಂದಿಲ್ಲ ರೀ, ಬಿಟ್ಟರು ಅವನನ್ನು. ಆಮೇಲೆ ಶಿವನ ಗುಡಿಗೆ ಹೋದರು, ಸರಿ. ಆಮೇಲೆ ಅಯ್ಯೋ ಅವನಿಗೆ ಏನೂ ಇಲ್ಲ, ಹಾಕೊಳ್ಳೋದಕ್ಕೆ ಬಟ್ಟೆ ಇಲ್ಲ, ಓಡಾಡೋದಕ್ಕೆ ವಾಹನ ಇಲ್ಲ, ಸರಿ, ಅವ್ನು ನಮಗೇನು ಕೊಡ್ತಾನೆ ಅವನು. ನಮಗೆ ದೇವರು ಅಂದರೆ ಏನು ಅಂದರೆ ಅವನು ಹೋಲ್ಸೇಲ್ ವ್ಯಾಪಾರಿ. ಈ ಭಾವನೆ ಬಂದುಬಿಟ್ಟಿದೆ. ಸಾಲದ ಕಲ್ಲು ಎಲ್ಲ ಪಟ್ಟಿಗಳನ್ನು ಹಾಕಿರ್ತಾರೆ ಅಲ್ವಾ. ಆಮೇಲೆ ನಾವು ಏನೋ ಸೇವೆ ಮಾಡಿಸ್ತೇವೆ. ಆ ಸೇವೆ ಮಾಡಿಸ್ಬೇಕು, ನಮಗೊಂದು ಈಗೋ ಇರ್ತದೆ. ಏನು ಕೇಳಿದರೆ, ನಾನು ಈ ಸೇವೆ ಮಾಡಿಸಿದ್ರಿಂದ ಅವನಿಗೆ ಏನೋ ಉಂಟು. ದುರಹಂಕಾರದ ಪರಮಾವಧಿ. ನಮ್ಮದು ಭಕ್ತಿ ಅಲ್ಲ. ನಾನು ಒಂದೇ ಒಂದು ಪ್ರಶ್ನೆ ಕೇಳ್ತೇನೆ. ನೀವು ತ್ರಿಶತಿ ಮೂಲಕ ಅರ್ಚನೆ ಮಾಡಿ, ಜಗನ್ಮಾತೆಗೆ ಏನಾಗಬೇಕು? ಲಾಭ ಆಗಬೇಕಾದ್ದು ಈ ಜೀವತತ್ವಕ್ಕೋ ಆ ಪರಮಾತ್ಮ ತತ್ವಕ್ಕ? ನಮಗ ಅವಳಿಗ ಅಲ್ವಾ? ನಾವು ಎಲ್ಲ ಪೂಜೆ ಮಾಡಿಸ್ಬೇಕಿದ್ರೆ ಏನೋ ದೇವರಿಗೆ ಒಂದು ದೀಪ ಹಚ್ಚಿಬಿಡೋಣ, ಪಾಪ ಅವನು ಕತ್ತಲಿದ್ದಾನೆ, ಕಣ್ಕಾಣೋದಿಲ್ಲ ಅವನಿಗೆ, ದೀಪ ಹಚ್ಚಿಬಿಡೋಣ. ಅರೆ, ಆ ದೀಪ ಹಚ್ಚೋದು ವಾಸ್ತವಿಕವಾಗಿ ಅವನಿಗಾಗಿ ಅಲ್ರಿ. ಆ ದೀಪ ಹಚ್ಚೋದರ ಮೂಲಕ ನಾವು ಏನು ಹೇಳ್ತೇವೆ ಕೇಳಿದರೆ, ನೀನು ಜ್ಞಾನಸ್ವರೂಪ, ನಾನು ಅದೇ ಸ್ವರೂಪ, ನಾನು ಅವನು ಅನ್ನೋದನ್ನು, ನಿನ್ನ ಸ್ವರೂಪ ಅನ್ನೋದನ್ನು ಈ ದೀಪದ ಮೂಲಕ ನಾನು ಕಂಡುಕೊಳ್ತಾ ಇದ್ದೇನೆ. ಯಾವ ಥರ ಬರುತ್ತೆ ನಮಗೆ ಈ ಭಾವನೆ? ಇಲ್ಲ. ಇನ್ನು ಮುಂದಕ್ಕೆ ಹೋದ್ರೆ ಇನ್ನೂ ಅಧ್ವಾನ. ನಮ್ಮಲ್ಲಿ ಬರ್ತಡೇ ದಿವಸ ಉಫ್ ಅಂತ ದೀಪ ಆರಿಸಿ ಬರ್ತಡೇ ಮಾಡೋರು ಬೇಕಾಷ್ಟು ಜನ ಇದ್ದಾರೆ. ಅದನ್ನು ನಮ್ಮವರು ಅನುಕರಿಸೋದು, ಯಾರೋ ಮಾಡ್ತಾರೆ ಅಂತ. ಭಾರತೀಯ ಸಂಸ್ಕೃತಿಯಲ್ಲಿ ದೀಪವನ್ನು ಆರಿಸುವುದು ಸಂಸ್ಕೃತಿ ಅಲ್ಲ, ದೀಪ ಬೆಳಗುವುದು. ಅದು ಆತ್ಮಜ್ಯೋತಿ. ಕಿಂ ಜ್ಯೋತಿ ತವ ಭಾನುಮಾನ ಹನಿಮೆ ರಾತ್ರವು ಪ್ರದೀಪಾದಿಕಂ ಅಲ್ವಾ. ಹಾಗಾಗಿ ದೀಪ ಎನ್ನುವಂಥದ್ದು ಅದು ಸಾಕ್ಷಿ. ನಿನ್ನೆ ಹೇಳಿದ್ದೇನೆ ನಾನು, ಅದು ಆತ್ಮತತ್ವದ ಪ್ರತಿನಿಧಿ. ಅಷ್ಟು ಹಿನ್ನೆಲೆಯಲ್ಲಿ ನಮ್ಮ ಭಕ್ತಿ ಏನಾಗಿದೆ ಕೇಳಿದರೆ, ಒಂಥರ ಟೊಂಗೆಯ ಮೇಲೆ ಕುಳಿತ ಕೋತಿ ಅಂತ ಆಗಿದೆ.
ಇದಕ್ಕೆ ಒಂದು ಕಥೆಯನ್ನು ಹೇಳ್ತಾರೆ ನಮ್ಮ ಪ್ರಾಚೀನರು. ಒಬ್ಬ ಬಹಳಷ್ಟು ದಿನಗಳ ಕಾಲ ಗಾಯತ್ರಿ ಜಪವನ್ನು ಮಾಡ್ತಿದ್ದಂತೆ. ಆದರೆ ಇವನು ಎಷ್ಟು ಬೇಗ ನಿರೀಕ್ಷಿಸಿದ್ದನೋ ಅಷ್ಟು ಬೇಗ ಆ ಫಲ ಸಿಗಲಿಲ್ಲ ಅವನಿಗೆ. ಕೊನೆಗೆ ಯಾರೇ ಅಂದರು, ನೋಡಿ ನಮ್ಮೂರಲ್ಲಿ ಒಂದು ಭೂತ ಉಂಟು, ಆ ಭೂತ ಬಹಳ ಬೇಗ ಫಲ ಕೊಡುತ್ತೆ, ಹಾಗಾಗಿ ನೀವು ಸ್ವಲ್ಪ ಅದ್ರ ಪೂಜೆ ಮಾಡಿ ಹೀಗೆ ಅಂತ, ಜಪ ಅನುಷ್ಠಾನ ಎಲ್ಲ ಮಾಡಿ ಹೀಗೆ ಶುರು ಮಾಡಿದ ಅವನು. ಶುರು ಮಾಡಿ ಒಂದು 4-5 ತಿಂಗಳಿಗೇ ಒಂದು ದಿವಸ ಪ್ರತ್ಯಕ್ಷ ಆಯಿತು. ಅದು ಅಷ್ಟು ದೂರದಲ್ಲಿ ನಿಂತಿದೆ. ಅದು ಕೇಳಿದ, ಯಾರು ನೀನು ಅಂತ. ಅದೇ ನೀನು ಇಷ್ಟು ದಿವಸ ನನ್ನನ್ನೇ ಕುರಿತು ಪೂಜೆ ಅನುಷ್ಠಾನ ಜಪ ಎಲ್ಲ ಮಾಡ್ತಿದ್ಯಲ್ಲ, ಅದೇ ಭೂತ ನಾನು ಅಂತ. ಹಾಗಿದ್ರೆ ಬಾ, ನನ್ನ ಹತ್ರ ಬಾ, ನನಗೆ ಬೇಕಾದ ಫಲ ಕೊಡಬೇಕಲ್ಲ ನೀನು ಅಂತ ಕರೆದ. ನಾನು ಬರಬೇಕು ಅಂತ ಬಂದೆ, ಆದರೆ ಏನು ಮಾಡೋಣ, ನಿನ್ನ ಹತ್ರ ಬರೋದಕ್ಕಾಗ್ತಾಯಿಲ್ಲ ನನಗೆ. ಇಲ್ಲ, ಏನಾಗಿದೆ? ಅಲ್ಲ, ನಿನ್ನ ಸುತ್ತಲೂ ಅದೇನೋ ಒಂದು ಬೆಳಕು, ಅದು ನನ್ನ ಕುಕ್ಕುತ್ತಾ ಉಂಟು, ಒಂದು ಪರಿಧಿ ಹಾಕಿದಂಗೆ ಉಂಟು, ನಿನ್ನ ಹತ್ರ ಬರಲಿಕ್ಕೆ ಅದು ಬಿಡ್ತಾ ಇಲ್ಲ ಅಂತ. ಏನದು? ಅದೇನೋ ಗಾಯತ್ರಿ ಅಂತ ಹೇಳ್ತಾರಪ್ಪ, ಅದಂತೆ ನೋಡೋದು ಹೀಗೆ ಅಂತ. ಇಲ್ಲಿಗೆ ಈ ಕಥೆ ಮುಗಿಯಿತು. ಈಗ ಏನು ಹೇಳಬೇಕು? ಈಗ ನಮಗೆ ಒಂಥರ ಈ ಫಾಸ್ಟ್ ಫುಡ್ ಇರುತ್ತಲ್ಲ, ಆ ಥರ ದಿಢೀರಂತ, ಆದರೆ ಅದು ಶಾಶ್ವತ. ಆ ತತ್ವವನ್ನು ಸಹ ಅದು ತಡೆದು ನಿಲ್ಲಿಸುವಂಥ, ಅಂದರೆ ಕ್ಷುದ್ರ ದೇವತೆಗಳನ್ನು ಸಹ ತಡೆದು ನಿಲ್ಲಿಸಿ ತಾನೇ ಫಲ ಕೊಡಲಿಕ್ಕೆ ಸಮರ್ಥವಾದಂಥದ್ದು. ಅದನ್ನು ನಾವು ಏನು ಮಾಡ್ತೀವಿ ಕೇಳಿದರೆ ಗಣನೆಗೆ ತಗೊಳ್ಳೋದಿಲ್ಲ. ಯಾಕೆಂದರೆ ಮನುಷ್ಯ ತೀರಾ ಸ್ವಾರ್ಥಿ, ಏನೂ ಕಷ್ಟಪಡಬಾರ್ದು, ಬೇಗ ಬಂದುಬಿಡಬೇಕು ಅಂತ. ಹಾಗಾಗಿ ಆ ಭೂತ ದೇವ ಹೇಳ್ತಂತೆ, ಇಲ್ಲಪ್ಪ, ನಾನು ನಿನ್ನ ಹತ್ರ ಬರೋದಕ್ಕಾಗೋದಿಲ್ಲ, ಯಾಕೆಂದರೆ ನನಗಿಂತ ಮಹತ್ತರವಾದಂಥ ಶಕ್ತಿ ನಿನ್ನ ಸುತ್ತಲೂ ಆವರಿಸಿದೆ. ನಿನಗಲ್ಲೇ ಎಲ್ಲವೂ ಸಿಗಬೇಕಿದ್ರೆ ಮತ್ತೆ ಪುನಃ ನನ್ನನ್ನು ಯಾಕೆ ನೀನು ಉಪಾಸನೆ ಮಾಡ್ತೀಯೆ ಅಂತ ಹೇಳಿದಾಗ ಈ ಮಹಾನುಭಾವನಿಗೆ ಜ್ಞಾನೋದಯ ಆಯಿತು. ನಾನು ಹೇಳಿದ್ನಲ್ಲ, ಏಕಭಕ್ತಿ. ನಮ್ಮದು ಏನಾಗುತ್ತೆ ಕೇಳಿದರೆ, ಅದೇ ಟೊಂಗೆ ಮೇಲೆ ಕುಳಿತಂತಹ ಕೋತಿಯ ಸ್ಥಿತಿಯಲ್ಲಿ ನಾವು ಸುತ್ತಾಗ್ತಾ ಇರ್ತೇವೆ ಅಂತ. ಆದರೆ ಒಂದು ನೆನಪಿಟ್ಟುಕೊಳ್ಬೇಕು, ಯಾವುದೇ ಆಕಾರವನ್ನು ನೋಡಿದರೂ, ಯಾವುದೇ ಸ್ಥಳಕ್ಕೆ ಹೋದರೂ ಸಹ ನಮಗೆ ಇದರ ಹಿಂದಿರುವಂಥ ನಿರ್ಗುಣವಾದಂಥ ತತ್ವ ಮನಸ್ಸಿಗೆ ಬಂದರೆ ನಾವು ಎಲ್ಲಿ ಹೋಗಿ ಏನು ಮಾಡಿದರೂ ಏನೂ ತೊದಕಾಗುವುದಿಲ್ಲ. ಯಾಕೆಂದರೆ ಜಗನ್ಮಾತೆಯ ಸ್ವರೂಪವನ್ನು ಕಂಡಾಗಲೂ ಸಹ ಪರಬ್ರಹ್ಮ ಸ್ವರೂಪಿಣಿ, ಬ್ರಹ್ಮ ಲಲಿತಾ ಸಹಸ್ರ ಬಿಡಿಸಲು ಬರ್ತದೆ ಹೀಗೆ ಅಂತ ಅಲ್ವಾ? ಅದು ನಮಗೆ ಬರಬೇಕು. ಅಂದರೆ ಆ ತತ್ವವನ್ನು ಈ ರೂಪದಿಂದ ನಾನು ಕಾಣ್ತೇನೆ. ಯಾಕೆ ಕಾಣ್ತೇನೆ ಕೇಳಿದರೆ, ಈ ಆಕಾರ ನನ್ನ ಮನಸ್ಸಿಗೆ ಹೆಚ್ಚು ಹತ್ತಿರ. ಯಾಕೆಂದರೆ ಅವಳು ಜಗದಂಬ, ಅಮ್ಮ, ತಾಯಿ. ನಾನು ಈ ಪ್ರಪಂಚಕ್ಕೆ ಬಂದಾಗ ನನ್ನ ಬುದ್ಧಿ ಬಲಿಯೋದಕ್ಕಿಂತ ಮೊದಲೂ ಸಹ ನನ್ನನ್ನು ಸಾಕಿ ಸಲಹಿ ಪೋಷಿಸಿದವಳು ನನ್ನ ಅಮ್ಮ. ಆ ರೂಪದಲ್ಲಿ, ಅಂದರೆ ಈ ರೂಪದಲ್ಲಿ ಆ ತತ್ವವನ್ನು ನಾನು ಕಾಣ್ತೇನೆ ಅಂತಂದಾಗ ಯಾವ ಅಪಚಾರವೂ ಇಲ್ಲ. ಹಾಗೆ ಗಣಪತಿ ಆರಾಧನೆ ಮಾಡ್ತೇವೆ, ನಿರ್ವಿಘ್ನದಾಯಕ ಅಂತ. ಅಂದರೆ ಅದೇ ತತ್ವವನ್ನು ನಾನು ಈ ರೂಪದಲ್ಲಿ ಆರಾಧನೆ ಮಾಡ್ತೇನೆ. ಆ ಗಣಪತಿ ಉಪನಿಷತ್ತನ್ನು ನೋಡಿ ನೀವು, ತಂ ಮೂಲಾಧಾರ ಸ್ಥಿತೋಸಿ ನಿತ್ಯಂ ಅಂತ, ತಂ ಶಕ್ತಿತ್ರಯಾತ್ಮಕ ಗುಣತ್ರಯಾತೀತ ಕಾಲತ್ರಯಾತೀತ. ಗುಣತ್ರಯಗಳಿಂದ ಅತೀತವಾದದ್ದು ಯಾವುದಪ್ಪ? ಪರಬ್ರಹ್ಮ ವಸ್ತು. ಕಾಲತ್ರಯದಿಂದ ಅತೀತವಾದದ್ದು ಯಾವುದು? ಪರಬ್ರಹ್ಮ ವಸ್ತು ಅಲ್ವಾ? ಇಷ್ಟು ಶುದ್ಧವಾಗಿ ಅಲ್ಲಿ ಹೇಳ್ತಾ ಇದೆ. ಈ ತತ್ವವನ್ನು ಈ ಆಕಾರದಲ್ಲಿ ನೀನು ಕಾಣು ಅಂತ ಹೇಳುತ್ತೆ ಅದು. ಆದರೆ ನಾವೇನು ಮಾಡ್ತೇವೆ ಕೇಳಿದರೆ, ಇಲ್ಲ ಗಣಪತಿಯೇ ಮಧ್ಯೆಲ್ಲ ಸಂದರ್ಭ ಬಂದಿದ್ದಕ್ಕೆ ಹೇಳಿಬಿಡ್ತೇನೆ. ಗಣಪತಿ ಅಂತ ನಾವು ಇವತ್ತೇನು ಈ ಗಜಮುಖ,
ಅಂತೆಲ್ಲ ನಾವು ನೋಡ್ತೇವಲ್ಲ, ಇಂಥದ್ದನ್ನು ನೇರವಾಗಿ ಹೇಳುವಂತಹ ಶಬ್ದ ನಮಗೆಲ್ಲೂ ಕಾಣೋದೇ ಇಲ್ಲ. ಆಶ್ಚರ್ಯ ಅಂದರೆ ಗಣಪತಿ ಅಂದರೆ ಬೃಹಸ್ಪತಿ ಅಂತ ವೇದದಲ್ಲಿ ಶಬ್ದ ಪ್ರಯೋಗ ಉಂಟು ಹೀಗೆ ಅಂತ. ಅಷ್ಟು ಹಿನ್ನೆಲೆ ಯಾಕೆ ಹೇಳಿದೆ ಕೇಳಿದರೆ, ನಮಗೆ ಭಕ್ತಿ ಇಲ್ವೋ ಉಂಟು, ಆದರೆ ನಮ್ಮ ಭಕ್ತಿ ಒಂದೊಂದು ದೇವರಲ್ಲೂ ಅಷ್ಟೆರಡು ದಿವಸ ಇಷ್ಟಿಷ್ಟು ಇರ್ತಾ ಹೋಗ್ತದೆ. ಹಾಗಾಗಿ ಕೊನೆಯವರೆಗೂ ಸಹ ನಮಗೆ ಆ ಶುದ್ಧತೆ ಎನ್ನುವಂಥದ್ದು ಮನಸ್ಸಿಗೆ ಸಿಗೋದಿಲ್ಲ, ಫಲ ಸಿಗೋದಿಲ್ಲ. ಅದಕ್ಕೋಸ್ಕರ ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ, 10 ಕಡೆಗೆ 5 ಅಡಿ ಆಗಿದ್ರೆ ನಿನಗೆ ನೀರು ಸಿಗೋದಿಲ್ಲ. ಒಂದೇ ಕಡೆಗೆ ಅಗಿ, ಇಲ್ಲೊಂದು 5 ಅಡಿ ಅಗಿಯೋದು, ನೀರು ಬರಲಿಲ್ಲ ಅಂತ ಬಿಡೋದು, ಅಲ್ಲಿ ಹೋಗಿ ಅಗಿಯೋದು, 5 ಅಡಿ ಆಗದ, ಅಗದಿದ್ದು 10 ಅಡಿ ಆಯಿತು, ಅದ್ರ ಜಾಗ ಬೇರೆ ಆಯಿತು ಅಲ್ವಾ. ಇನ್ನೊಂದು ಕಡೆ 5 ಅಡಿ ಆಗದ, 15 ಅಡಿ ಆಯಿತು, ಜಾಗ ಬೇರೆ ಆಯಿತು, ನೀರು ಬರಲಿಲ್ಲ ಅಂತ ಬಿಟ್ಟ. ಆ ಒಂದೇ ಕಡೆಗೆ 15 ಅಡಿ ಆಗಿದ್ರೆ ನೀರು ಬಂದೇ ಬರುತ್ತೆ ಅಲ್ವಾ. ಹಾಗೆ ಆ ಏಕಭಕ್ತಿ ಮದರ್ಚಿತ, ಒಂದೇ ಭಕ್ತಿಯಿಂದ ಅಂದರೆ ಏಕಾಗ್ರತೆಯಿಂದ ಅರ್ಚಿಸಿದಾಗ ಯಾವುದನ್ನು, ಆಕೆಯ ಸಗುಣ ರೂಪವನ್ನು. ಸಗುಣ ರೂಪ ಅಂದ ತಕ್ಷಣ ಭಕ್ತಿ ಬರುತ್ತೆ, ನಿರ್ಗುಣದಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಸ್ವಸ್ವರೂಪಾನುಸಂಧಾನಂ ಭಕ್ತಿ ಭಗವತ್ಪಾದರ ಮಾತು. ಅಂತಹ ಆ ಅರ್ಚನೆಗೆ ಸಂಬಂಧಪಟ್ಟ ಹಾಗೆ ಎಷ್ಟು ವಿಧಗಳಿವೆ ಆಗಿದ್ದರೆ ಅಂದರೆ, ಅದೇ ಶ್ರವಣ, ಆ ವಿಚಾರವನ್ನು ಕೇಳೋದು ಮೊದಲನೇದಾಗಿ. ನಾವು ಕೇಳಿದ್ದನ್ನು ಕಿವಿಯಲ್ಲಿ ಕೇಳಿ ಕಿವಿಯಲ್ಲಿ ಬಿಡದೆ ಮನಸ್ಸಿಗೆ ತಂದುಕೊಂಡು ಬಾಯಿಯ ಮೂಲಕ ಕೀರ್ತನ, ಶ್ರವಣಂ ಕೀರ್ತನಂ, ಸಂಕೀರ್ತನ. ಅದಾದ ಮೇಲೆ ಸ್ಮರಣೆ, ಮತ್ತೆ ಮತ್ತೆ ಸ್ಮರಣೆ. ನಾವು ವಾಸ್ತವಿಕವಾಗಿ ಗುಡಿಗೆ ಹೋದಾಗಲಿ ಅಥವಾ ನಮ್ಮ ಮನೆಯಲ್ಲಾಗಲಿ ಕೇಳಬೇಕಾದದ್ದು ಏನು ಗೊತ್ತಾ, ನನ್ನನ್ನು ನಿನ್ನ ಸ್ಮರಣೆಯಿಂದ ದೂರನನ್ನಾಗಿ ಮಾಡಬೇಡ. ನನ್ನ ಮನಸ್ಸು ಮತ್ತೆ ಮತ್ತೆ ನಿನ್ನನ್ನು ಸ್ಮರಿಸುವ ಹಾಗೆ ಪ್ರೇರಿಸು, ಪ್ರಚೋದಯಾತ್. ಇದನ್ನು ಕೇಳ್ತೇವೆ ನಾವು ಯಾವತ್ತಾದ್ರೂ. ಅಯ್ಯೋ ಅಂತ ಅನಿಸುತ್ತೆ ನಮ್ಮ ಬಗ್ಗೆನೇ ಕೆಲವು ಸಲ. 3ನೇದು ಆಯಿತು ಸ್ಮರಣೆ. 4ನೇದು ಪಾದಸೇವನಂ. ಸಗುಣದಲ್ಲಿ ಇದೆಲ್ಲವೂ ಬರ್ತದೆ. ಪಾದಸೇವನೆ ಅಂದರೆ ಸೇವೆ ಮಾಡೋದು. ಸೇವೆ ಮಾಡೋದು ಅಂದರೆ ದೇವಸ್ಥಾನ ಆದರೆ ಅದನ್ನು ಗುಡಿಸುವುದು, ಅದಕ್ಕೆ ನೀರನ್ನು ಹಾಕುವುದು, ರಂಗೋಲಿ ಹಾಕುವುದು, ಶುಚಿಯಾಗಿ ಇರಿಸುವುದು, ಇದೆಲ್ಲವೂ ಸೇವೆಯೇ. ಜಾಗಟೆ ಬಾರಿಸುವುದು, ಶಂಖನಾದ ಮಾಡುವುದು, ಇದೆಲ್ಲವೂ ಸಹ ಸೇವೆ. ನನ್ನ ಗುರುಗಳು ಅತ್ಯಂತ ದೊಡ್ಡ ವಿದ್ವಾಂಸರು. ಮೈಸೂರು ಮಹಾರಾಜರು ಅವರಿಗೆ 5 ಪದಕವನ್ನು ಆ ಕಾಲದಲ್ಲಿ ಕೊಟ್ಟಿದ್ದರು. ಕೈಗೆ ಕಡಗ ಬೇರೆ ಬಂಗಾರದ. ಜಗನ್ಮಾತೆಯ ಆರಾಧಕರು. ಪ್ರತಿದಿನವೂ ಸಹ ಸಂಜೆ ಅವರ ಅನುಷ್ಠಾನ ಮುಗಿಸಿ ಬಂದಾದಮೇಲೆ ಅವರು ಜಾಗಟೆ ಬಾರಿಸೋರು. ಆಗ ನಾನಿನ್ನು ವಿದ್ಯಾರ್ಥಿ ಅಲ್ಲ, ಮಧ್ಯಾಹ್ನ ಅಥವಾ ಬೆಳಗ್ಗೆ ನೀವು ಪೂಜೆ ಮಾಡಬೇಕು, ನಾವೆಲ್ಲ ಜಾಗಟೆ ಬರಿತೇವಲ್ಲ, ಈಗೇನು ಪೂಜೆ ಇಲ್ಲ, ಆದರೂ ಯಾಕೆ ನೀವು ಜಾಗಟೆ ಬಾರಿಸ್ತೀರಿ ಅನ್ನೋ ಒಂದು ದಿವಸ ಬಹಳ ಧೈರ್ಯ ಮಾಡಿ ಕೇಳಿಬಿಟ್ಟಿಗೆ ಅಂತ. ಆಗ ಅವ್ರು ಹೇಳಿದ ಮಾತು, ಆಗ ನಾನು ಪೂಜೆ ಮಾಡಬೇಕಿದ್ರೆ ನೀವು ಜಾಗಟೆ ಬಾರಿಸ್ತೀರಪ್ಪ, ಅದು ನೀವು ಮಾಡಿದ ಸೇವೆ. ನನಗೂ ಒಂದು ಸೇವೆ ಅನ್ನೋದು ಇರಬೇಕಲ್ವ, ಅಂದರೆ ನಾನು ಮಾಡಬೇಕಲ್ವ ಅದನ್ನು. ಎಂತಹ ಮಾತು ಅಂದರೆ ಅವರ ಪಾಂಡಿತ್ಯ, ಅವರ ಹಿರಿತನ, ಇದೆಲ್ಲ ಇದ್ದ ನಮಗೊಂದು ಭಾವನೆ ಬರುತ್ತೆ, ಇದೆಲ್ಲ ನಾನು ಯಾಕೆ ಮಾಡಬೇಕು? ನೋ, ಲೌಕಿಕವಾಗಿ ಇದೆಲ್ಲವೂ ಉಂಟು, ಆದರೆ ತಾನಗೂ ಮತ್ತು ಭಗವಂತನೇ ಇರುವಂತಹ ಸಂಬಂಧದ ಮಧ್ಯದಲ್ಲಿ ಇದೆಲ್ಲ ಇರಬೇಕು ಹೀಗೆ ಅಂತ, ಸಗುಣ ರೂಪದ ನೆಲೆಯಲ್ಲಿ. ಹಾಗಾಗಿ ನಾನೂ ಸಹ ಸೇವೆ ಮಾಡಬೇಕಪ್ಪ, ಹಾಗಾಗಿ ನಾನೂ ಸಹ ಜಾಗಟೆಯನ್ನು ಬಾರಿಸಲೇಬೇಕು ಹೀಗೆ. ಅಂದರೆ ಆ ದಾರಿಯಲ್ಲಿ ಹೋಗೋರು ಹೇಗೆ ಮಾರ್ಗದರ್ಶನ ಮಾಡುತ್ತೆ ಇದೆಲ್ಲ ಆಚರಣೆ ಅನ್ನೋದಕ್ಕೆ. ಅದಾದ ಮೇಲೆ ಕೊನೆಗೆ ವಂದನೆ, ನಮಸ್ಕಾರ ಮಾಡೋದು.
ಪಾದಾಭಿವಂದನೆ, ಮತ್ತೆ ಮತ್ತೆ ನಮಸ್ಕಾರ ಮಾಡುವುದು. ಅದಾದಮೇಲೆ ದಾಸ್ಯ ಭಾವ, ನೀನು ದೊಡ್ಡವನಪ್ಪ, ನಾನು ಸಣ್ಣವನು, ಯಾಕೆಂದರೆ ನೀವು ಸರ್ವಜ್ಞ, ನಾನು ಅಲ್ಪಜ್ಞ ಅಲ್ವಾ, ಹೀಗೆ ಅಂತ. ಅದಾದಮೇಲೆ ಸಖ್ಯ, ಗೆಳೆತನ, ಅರ್ಜುನ ಕೃಷ್ಣ, ಉದ್ಧವ ಕೃಷ್ಣ ಅಲ್ವಾ, ಹೀಗೆ ಅಂತ. ಕೊನೆಗೆ ಅರ್ಚನೆ, ಅಕ್ಷತದಿಂದಲೋ ಹೂವಿನಿಂದಲೋ, ಅವೆಲ್ಲ ನಮ್ಮ ಮನಸ್ಸಿನ ಪ್ರತಿನಿಧಿ, ಅದನ್ನು ನಾವು ಮರಿಬಾರ್ದು. ಬರೇ ಹೂವು ಅಂದರೆ ಆ ಹೂವಲ್ಲ, ಜಡ ಅಲ್ಲ, ಆ ಹೂವು ನಮ್ಮ ಮನಸ್ಸಿನ ಪ್ರತಿನಿಧಿ. ಅದಾದಮೇಲೆ ಆತ್ಮನಿವೇದನ, ಆತ್ಮನಿ ತನ್ನಲ್ಲಿ ತಾನು ವೇದನಂ ತಿಳಿಯುವುದು. ಅದಾದಮೇಲೆ ಆತ್ಮವನ್ನು ಈ ಜೀವಾತ್ಮ ನಿನ್ನದೇ ಸ್ವರೂಪ ಅಂತ ಸಮರ್ಪಿಸುವುದು. ಕೊನೆಗೆ ಐಕ್ಯ. ಹೀಗೆ ಈ 8 ತರಹದ ಭಕ್ತಿ ಏನು ಉಂಟಲ್ಲ, ಇದರ ಮೂಲಕ ಸಗುಣ ರೂಪವನ್ನು ಆರಾಧಿಸುವಂಥದ್ದು. ಇದನ್ನು ಏಕಭಕ್ತಿ ಮತ್, ಇವೆಲ್ಲ ಭಕ್ತಿಯ ಬೇರೆ 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 ಸ್ವರೂಪಗಳು, ಆದರೆ ಒಂದೇ ತತ್ವದಲ್ಲಿ ಇದಿಷ್ಟು ಇರಬೇಕು. ಏಕಭಕ್ತಿ ಮತ್ ಅಂಥವರಿಂದ ಏಕಭಕ್ತಿ ಮದ್ಭಿ ಅರ್ಚಿತ, ಜಗನ್ಮಾತೆ ಅರ್ಚಿತಳಾದವಳು, ಆರಾಧನೆಗೊಂಡವಳು. ಇಷ್ಟು ಹಿನ್ನೆಲೆಯಲ್ಲಿ ಏಕಭಕ್ತಿ ಮದರ್ಚಿತ ಎನ್ನುವಂತಹ ಈ ನಾಮದ ವಿವರಣೆ ಒಂದು ಹಂತದವರೆಗೆ ಆಯಿತು ಅಂತ ಅಂದ್ಕೊಂಡು, ನಾಳೆ ಏಕಾಗ್ರ ಚಿತ್ತ ನಿರ್ಧ್ಯಾತಾಯೈ ನಮಃ ಎನ್ನುವ ನಾಮದ ವಿವರಣೆಯನ್ನು ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.